ಲಂಕೇಶ್ ಬಹಳ ಅಪ್ರತಿಮ ಬರಹಗಾರ. ಅವರ ಮನಚಾದ ಬರವಣಿಗೆ ಪತ್ರಿಕೋದ್ಯಮಕ್ಕೆ ಹೇಳಿ ಮಾಡಿಸಿದಂಥ ಬರವಣಿಗೆ. ಬಹುಶಃ ಲಂಕೇಶ್ ಪತ್ರಿಕೆ ಶುರುವಾದ್ದು 1980ರಲ್ಲಿ ಜುಲೈ 6ನೇ ತಾರೀಕು ಅನಿಸುತ್ತೆ. ಬಹುಶಃ ಈ ಶಿಬಿರಾರ್ಥಿಗಳಲ್ಲಿ ಸುಮಾರು ಜನ ಹುಟ್ಟೇ ಇರಲಿಲ್ಲ ಅನಿಸುತ್ತೆ. ಸೊ ನೀವೆಲ್ಲ ಪತ್ರಿಕೆನ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಲಂಕೇಶ್ರ ಸಾಹಿತ್ಯವನ್ನು ಓದಿರ್ಬೋದು, ಕಾವ್ಯವನ್ನು, ಅವರ ಕಾದಂಬರಿಯನ್ನು, ಕಥೆಗಳನ್ನು ಓದಿರ್ತೀರ. ಆದರೆ ಲಂಕೇಶ್ ಪತ್ರಿಕೆ ನಿಮ್ಮ ಕೈಗೆ ಸಿಗೋದಿಲ್ಲ ಈಗ. ಸೊ ಹಾಗಾಗಿ ನಿಮಗೆ ಈ ವಿಷಯವನ್ನು ಮನದಟ್ಟು ಮಾಡಲಿಕ್ಕೆ ನನಗೊಂದು ರೀತಿಯ ಸವಾಲು ಅನಿಸ್ತಾ ಇದೆ. ಆದರೆ ಲಂಕೇಶ್ ಅವ್ರ ಜೊತೆಯಲ್ಲಿದ್ದಂಥ ಚಂದ್ರೇಗೌಡರು, ಲಂಕೇಶ್ ಅವರಿಂದ ಪ್ರಭಾವಿತರಂಥ ಹಲವಾರು ಹಿರಿಯರಿದ್ದೀರಿ. ಇವ್ರಿಗೆಲ್ಲ ನಾನು ಮಾತಾಡೋದು ಬಹಳ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಹಾಗಾಗಿ ನಾನು ನನ್ನ ಮಾತುಗಳನ್ನು ಶಿಬಿರಾರ್ಥಿಗಳನ್ನೇ ಉದ್ದೇಶ ಇಟ್ಕೊಂಡು ಲಂಕೇಶ್ ಅವರ ಬಹುತ್ವ ಶೋಧ ಒಂದು ಅಧ್ಯಯನದ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲಂಕೇಶ್ ಪತ್ರಿಕೆ ಅನ್ನೋದು ಅದೊಂದು ವಿದ್ಯಮಾನ. ಅದೊಂದು ಲಂಕೇಶ್ ಅನ್ನೋದ್ರ ವ್ಯಕ್ತಿ ಅಲ್ಲ, ಅದು ಲಂಕೇಶ್ ಪತ್ರಿಕೆಯ ಮೂಲಕ ಅವರೊಂದು ವಿದ್ಯಮಾನವಾಗಿ ಸುಮಾರು 20 ವರ್ಷಗಳ ಕಾಲ ನಮ್ಮ ಕರ್ನಾಟಕದ ನಾಡು ನುಡಿಯ ಬಗ್ಗೆ, ರಾಜಕೀಯ ಸಾಮಾಜಿಕ ಬದುಕಿನ ಎಲ್ಲ ತಲ್ಲಣಗಳನ್ನು ಮತ್ತು ಜನರ ಭಾವನೆಗಳನ್ನಂತ ಒಂದು ವ್ಯಕ್ತ ಮಾಡಿದಂಥ ಒಂದು ಪತ್ರಿಕೆ ಇದು. ಹಾಗಾಗಿ ಇದನ್ನು ನಾನು ಒಂದು ವಿದ್ಯಮಾನ ಅಂತ ಕರಿತಾ ಇದ್ದೀನಿ. ನಾನು ಲಂಕೇಶ್ ಪತ್ರಿಕೆಯ ಬಗ್ಗೆ ನಿಮಗೆ ಹೇಳಲಿಕ್ಕೆ ಮುಂಚೆ ಆ ಲಂಕೇಶ್ ಪತ್ರಿಕೆಯ ಶುರುವಾದಂಥ ಸಮಯ, ಅದರ ಸಂದರ್ಭ, ಇದನ್ನು ಸ್ವಲ್ಪ ನಿಮಗೆ ನಾನು ಹೆಚ್ಚು ಒತ್ತು ಕೊಟ್ಟು ಹೇಳೋದ್ರಿಂದ ನಿಮಗೆ ಆ ಪತ್ರಿಕೆ ಹೇಗೆ ಸಮಾಜಕ್ಕೆ ಕೊಡುಗೆ ಕೊಡೋದು ಅನ್ನೋದು ಒಂದು ಅರ್ಥ ಆಗುತ್ತೆ ಅಂತ. ಬಹುಶಃ ಅದು 70ರ ದಶಕದ ಒಂದು ಮಧ್ಯಭಾಗ, 75. ಇಡೀ ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿಯನ್ನು ಇಂದಿರಾ ಗಾಂಧಿ ಅವರು ಏರಿರ್ತಾರೆ. ಸೊ ಅದರ ವಿರುದ್ಧ ಜಯಪ್ರಕಾಶ್ ನಾರಾಯಣರವರು ಒಂದು ನವನಿರ್ಮಾಣ ವೇದಿಕೆ ಅಂತ ವಿದ್ಯಾರ್ಥಿ ಮತ್ತು ಯುವಜನರನ್ನು ಸೇರಿಸ್ಕೊಂಡು ಅದರ ವಿರುದ್ಧ ಪ್ರತಿಭಟನೆ ಮಾಡಿ ಸುಮಾರು 2 ವರ್ಷಗಳ ಕಾಲ ಅದು ಹೋರಾಟ ಮಾಡ್ತಾರೆ. ಇಡೀ ಭಾರತದಾದ್ಯಂತ ಒಂದು ನವನಿರ್ಮಾಣ ವೇದಿಕೆಯ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಯುತ್ತೆ. ಸೊ ಇಂದಿರಾ ಗಾಂಧಿ ಅವರಿಗೆ ಗೊತ್ತಾಗುತ್ತೆ, ನನ್ನ ವಿರುದ್ಧ ಒಂದು ಭಾರತದಲ್ಲಿ ಒಂದು ಅಲೆ ಶುರುವಾಗಿದೆ, ನಾನು ಹೆಚ್ಚು ದಿವಸ ಈ ಎಮರ್ಜೆನ್ಸಿನ ತುರ್ತು ಪರಿಸ್ಥಿತಿಯನ್ನು ಇಟ್ಕೊಂಡ್ರೆ ಭಾಳ ಕಷ್ಟ ಅಂತ ಅಂದ್ಬಿಟ್ಟು 77ರಲ್ಲಿ ಅದನ್ನು ತೆರವು ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಒಂದು ರೀತಿಯ ರಾಜಕೀಯ ತಳಮಳ ಶುರುವಾಗುತ್ತೆ. ಆಗ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಆದಾಗ ಇಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಭಾಳ ಒಳ್ಳೆಯ ತುರ್ತು ಪರಿಸ್ಥಿತಿ ಇದ್ದರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಅದರ ಬಿಸಿ ಜನಸಾಮಾನ್ಯರಿಗೆ ತಗಲಬಾರದು, ಆ ರೀತಿ ನೋಡಿಕೊಂಡು ತುರ್ತು ಪರಿಸ್ಥಿತಿ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ವರದಾನವಾಗೇ ಇರುತ್ತೆ. ಎಕ್ಸೆಪ್ಟ್ ಭಾರತದ ಬೇರೆ ಬೇರೆ ದೇಶದ ರಾಜ್ಯದಲ್ಲಿದ್ದಂಥ ರಾಜಕೀಯ ಹೋರಾಟಗಾರನ ಬೆಂಗಳೂರಿನಲ್ಲಿ ಸೆರೆಮನೆಯಲ್ಲಿ ಇಟ್ಟಿರೋದು ಬಿಟ್ಟರೆ ಉಳಿದಂತೆ ಕರ್ನಾಟಕದಲ್ಲಿ ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಅಂತಹ ಒಂದು ಭೀಕರ ಉತ್ತರ ಭಾರತದಲ್ಲಿ ಆಯ್ತಲ್ಲ ತುರ್ತು ಪರಿಸ್ಥಿತಿನಲ್ಲಿ, ಆ ರೀತಿಯ ಘಟನೆಗಳು ಇಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ದೇವರಾಜ ಅರಸು ಅವರು ತುಂಬ ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡಿರ್ತಾರೆ. ಆದರೆ ಈಗ ಲಂಕೇಶ್ ಅವ್ರ ಬಗ್ಗೆ ಒಂದೆರಡು ಪ್ರಾಸಂಗಿಕವಾಗಿ ಹೇಳಿದ್ರು ಕೃಷ್ಣ ಮಾಸಡಿ, ಅವರು ಯಾರನ್ನ ಸುತ್ತಮುತ್ತ ಇದ್ರು ಅವರೇ ಅವರನ್ನು ತಪ್ಪುದಾರಿಗೆ ಹೇಳಿದ್ರು ಅಂತ. ಹಾಗೆ ಇಂದಿರಾ ಗಾಂಧಿ ಅವರು ಕೂಡ ದೇವರಾಜ ಅರಸು ಅವ್ರ ಬಗ್ಗೆ ತುಂಬ ಚಾಡಿ ಮಾತುಗಳನ್ನ ಹೇಳಿ ದೇವರಾಜ ಅರಸು ಅವರನ್ನೇ ಬದಲಾವಣೆ ಮಾಡಿಬಿಡ್ತಾರೆ ಇಂದಿರಾ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರ ಮಗ ಸಂಜಯ್ ಗಾಂಧಿ, ಅವರ ಮಗ ಗೆಳೆಯ ಆಗಿದ್ದಂಥ ಗುಂಡೂರಾವ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡ್ತಾರೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಒಂದು ರೀತಿಯ ರಾಜಕೀಯ ತಲ್ಲಣಗಳು ಶುರುವಾಗಿರ್ತವೆ. ಗುಂಡೂರಾವ್ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅವ್ರ ವಿರುದ್ಧ ಅವರು ಮತ್ತೆ ಅಂದಾದುಂದಿ ಆಡಳಿತ, ಸೊ ಅವ್ರ ವಿರುದ್ಧ ಕೂಡ ಅಸಹನೆ ಶುರುವಾಗಿರುತ್ತೆ. ಇದು 80ರ ದಶಕದ ಮುಂದಿನ ದಿನಗಳಲ್ಲಿ. ಅದೇ ಸಮಯದಲ್ಲಿ ರೈತ ಚಳುವಳಿ ಕರ್ನಾಟಕದಲ್ಲಿ ಎಂ ಡಿ ನಂಜುಂಡಸ್ವಾಮಿ ಅವರು, ಸುಂದರೇಶ್ ಮತ್ತು ರುದ್ರಪ್ಪ ಇವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಒಂದು ರೈತ ಚಳುವಳಿ ಆಗಷ್ಟೇ ಬೆಳವಣಿಗೆ ಶುರುವಾಗಿರುತ್ತೆ. ಸೊ ಆ ರೈತ ಚಳುವಳಿ ಕೂಡ ನರಗುಂದ ನವಲಗುಂದಲ್ಲಿ ಉತ್ತರ ಕರ್ನಾಟಕದಲ್ಲಿ ರೈತರ ಮೇಲೆ ಗೋಲಿಬಾರಾಗಿ ಸುಮಾರು ಜನ ರೈತರು ಸತ್ತಿರ್ತಾರೆ. ಸೊ ಗುಂಡೂರಾವ್ಗೆ ಅದನ್ನು ಕೂಡ ಗುಂಡೂರಾವ್ ಆ ಚಳುವಳಿನ ಸರಿಯಾಗಿ ನಿರ್ವಹಣೆ ಮಾಡದೇ ರೈತರ ಅಸಹನೆ ಕೂಡ ಗುಂಡೂರಾವ್ ಸರ್ಕಾರದ ಮೇಲೆ ಶುರುವಾಗಿರುತ್ತೆ. ಸೊ ಈ ಸಂದರ್ಭ ಲಂಕೇಶ್ ಪತ್ರಿಕೆ ಆಗೋ ಸಂದರ್ಭ. ಕೃಷ್ಣ ಮಾಸ್ಟರ್ ಹೇಳಿದಾಗೆ ಲಂಕೇಶ್ ಬಹಳ ದೈತ್ಯ ಪ್ರತಿಭೆ. ಅವ್ರ ಬಗ್ಗೆ ತುಂಬ ಜನ ಆರಾಧನಾ ಭಾವದಿಂದ ಮಾತಾಡ್ತಾರೆ, ಕೆಲವರು ಅವ್ರನ್ನ ಟೀಕೆ ಮಾಡ್ತಾರೆ. ಬಟ್ ಇದೆಲ್ಲದರ ನಡುವೆ ಲಂಕೇಶ್ ನಮ್ಮ ಸಮಕಾಲೀನ ಸಾಹಿತ್ಯದಲ್ಲಿ, ಸಮಕಾಲೀನ ಚಿಂತಕರಲ್ಲಿ ಕರ್ನಾಟಕದ ಮಟ್ಟಿಗೆ ತುಂಬ ದೈತ್ಯ ಪ್ರತಿಭೆ. ಅದನ್ನು ಯಾರು ಬೇಕಾದ್ರೂ ಅದನ್ನು ಗ್ರಹಿಸ್ಬೋದು. ಅವ್ರ ಹತ್ರದಿಂದ ನೋಡಿದಂಥವ್ರಿಗೆ ಅವರ ಪ್ರತಿಭೆ ಗೊತ್ತಿರುತ್ತೆ. ಸೊ ನೀವು ಶಿಬಿರಾರ್ಥಿಗಳಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಲಂಕೇಶು ಆ ಸಂದರ್ಭವನ್ನು ಹೇಗೆ ಚೆನ್ನಾಗಿ ಬಳಸ್ಕೊಂಡ್ರು ತಾವು ಬೆಳೀಲಿಕ್ಕೆ ಮತ್ತು ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಅಂತ ಅಂದ್ಬಿಟ್ಟು. ಸೊ ಪ್ರಜಾವಾಣಿಯಲ್ಲಿ ಒಂದು ಅಂಕಣ ಬರಿತಾ ಇರ್ತಾರೆ ಅವರು, ಪ್ರತಿ ಗುರುವಾರ ಇರ್ಬೇಕು, ನನಗೆ ಮರ್ತೋಗಿದೆ. ಒಂದು ಅಂಕಣ, ಅದು ಸೆಟೈರ್, ರಾಜಕೀಯ ವ್ಯಂಗ್ಯ.
ಅವಾಗ ಇಂದಿರಾ ಗಾಂಧಿ ಭಾಳ ಪ್ರವರ್ಧಮಾನದಲ್ಲಿರ್ತಾರೆ. ಅವರು ಉತ್ತರ ಪ್ರದೇಶದವರು, ಅದಕ್ಕೆ ಅವ್ರಿಗೆ ಒಂದು ಅಡ್ಡ ಹೆಸರು ಉತ್ತರಹಳ್ಳಿ ಇಂದಿರಾ ಅಂತ ಕರೆಯೋದು. ಇಲ್ಲಿ ಕರ್ನಾಟಕದಲ್ಲಿ ಗುಂಡೂರಾವ್ ಮುಖ್ಯಮಂತ್ರಿ ಆಗಿರ್ತಾರೆ, ಅವ್ರಿಗೆ ಗುಮ್ ಅಂತ ಕರೆಯೋದು. ಗುಂಡೂರಾವ್ಗೆ ಭಿನ್ನಮತ ವ್ಯಕ್ತಪಡಿಸ್ತಿದ್ದಂಥ ಬಂಗಾರಪ್ಪನವ್ರಿಗೆ ಬಮ್ ಅಂತ ಕರೆಯೋದು. ಹೀಗೆ ಏನೋ ಒಂದು ಹೊಸತನ, ಲಂಕೇಶ್ ಅಂತಂದರೆ ಹೊಸತನ. ಅವರು ಯಾವುದೇ ಒಂದು ಘಟನೆಯನ್ನು ಕೊಟ್ಟರೆ ಅದನ್ನು ಇನ್ನೊಂದು ದೃಷ್ಟಿಯಿಂದ ಜನಗಳಿಗೆ ಹೇಗೆ ಸಮರ್ಥವಾಗಿ ತಲುಪಿಸ್ಬೋದು ಅನ್ನೋಂಥ ಒಂದು ಕಲೆ ಇರುತ್ತೆ. ಸೊ ಆ ರೀತಿಯಾಗಿ ಈ ಒಂದು ರಾಜಕೀಯ ವ್ಯಂಗ್ಯವನ್ನು ಈ ರೀತಿ ಶುರು ಮಾಡಿರ್ತಾರೆ. ಅದು ಭಾಳ ಪಾಪ್ಯುಲರ್ ಆಗಿರುತ್ತೆ. ಪ್ರಜಾವಾಣಿ ಪತ್ರಿಕೆಯನ್ನು ಕಾಯ್ತಾ ಇರ್ತಾರೆ ಜನಗಳು ಓದಲಿಕ್ಕೆ. ಆ ಸೆಟೈರ್ನ ಅಷ್ಟು ಭಾಳ ಸಣ್ಣ ಅಂಕಣ ಅದು, ಆದರೂ ಕೂಡ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ವಲಯನ್ನು ಸೃಷ್ಟಿ ಮಾಡಿರ್ತಾರೆ. ಸೊ ಪ್ರಜಾವಾಣಿ ಓದುಗರಿಗೆ ಇದೊಂದು ಹೊಸ ಅನುಭವ. ಸೊ ಹಾಗಾಗಿ ಅವತ್ತು ಪ್ರಜಾವಾಣಿ ಪತ್ರಿಕೆ ಆ ವಾರನ ಕಾಯ್ತಾ ಇರ್ತಾರೆ. ಸೊ ಏನನ್ನೋ ಕಾರಣದಿಂದಾಗಿ ಆ ಪ್ರಜಾವಾಣಿಯಲ್ಲಿ ಲಂಕೇಶ್ ಅವರ ಅಂಕಣ ನಿಂತೋಗುತ್ತೆ. ಅವಾಗ ಲಂಕೇಶ್ಗೆ ಅನಿಸುತ್ತೆ, ನಾನು ಇಷ್ಟೊಂದೆಲ್ಲ ಜನಪ್ರಿಯವಾಗಿದ್ದೀನಿ, ನನ್ನ ಸಾಹಿತ್ಯವನ್ನು ಓದಲಿಕ್ಕೆ ಜನಗಳು ಇಷ್ಟೊಂದು ಇಷ್ಟಪಡ್ತಾ ಇದ್ದಾರೆ, ನಾವೇ ಯಾಕೆ ಒಂದು ಪತ್ರಿಕೆನ ಶುರು ಮಾಡಬಾರ್ದು ಅನ್ನುವಂಥ ಒಂದು ಆಲೋಚನೆ ಬರುತ್ತೆ. ಅದು ಲಂಕೇಶ್ ಪತ್ರಿಕೆ ಆರಂಭವಾಗಲಿಕ್ಕೆ ಒಂದು ಬೀಜಾಂಕುರ. ಪ್ರಜಾವಾಣಿ ಪತ್ರಿಕೆ ಶುರು ಮಾಡುತ್ತೆ, ಅವರ ಅಂಕಣ ನಿಲ್ಲಿಸುತ್ತೆ. ಆದರೆ ಅದು ಕರ್ನಾಟಕದ ರಾಜಕೀಯ ಬದುಕಿಗೆ ಅಥವಾ ಸಾಮಾಜಿಕ ಬದುಕಿಗೆ ಒಂದು ಬೀಜ ಪ್ರಧಾನವಾಗಿ ಆ ಅಂಕಣ ನಿಂತ್ಕೊಂಡದ್ದು ಲಂಕೇಶ್ ತಮ್ಮ ಒಂದು ಪತ್ರಿಕೆಯನ್ನು ಶುರು ಮಾಡಲಿಕ್ಕೆ ಕಾರಣ ಆಗ್ತಾ ಇರುತ್ತೆ. ನಾನು ಈಗ ಆಗಲೇ ಹೇಳಿದಾಗೆ ಒಂದು ಯಾವುದಾದ್ರು ಒಂದು ವಿದ್ಯಮಾನ ಆಗಬೇಕಾದ್ರೆ ಅದಕ್ಕೆ ಒಂದು ವಾತಾವರಣ ಇರಬೇಕಾಗುತ್ತೆ. ಇಡೀ ಭಾರತದಲ್ಲಿ ವ್ಯವಸ್ಥೆಯ ವಿರುದ್ಧ, ಇಂದಿರಾ ಗಾಂಧಿ ವಿರುದ್ಧ ಒಂದು ಅಸಹನೀಯ ವಾತಾವರಣ ಇರುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಪ್ರಗತಿಪರವಾಗಿದ್ದಂಥ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಿದ್ರು, ಗುಂಡೂರಾವ್ ಮುಖ್ಯಮಂತ್ರಿಗಳಾದರು. ಅವರ ಅಂದಾಜುಂದಿ ಆಡಳಿತದ ಬಗ್ಗೆ ಕೂಡ ಜನಗಳಿಗೆ ಅಸಹನೆ ಶುರುವಾಗಿರುತ್ತೆ. ಮತ್ತು ರೈತ ಚಳುವಳಿ ಕೂಡ ಭಾಳ ಪ್ರವರ್ಧಮಾನವಾಗಿ ಬೆಳೀತಾ ಇರುತ್ತೆ. ಮತ್ತು ಲಂಕೇಶ್ ಆ ಕಾಲಕ್ಕೆ ಒಂದು ಸ್ಟಾರ್ ವ್ಯಾಲ್ಯೂ ಇದ್ದಂಥ ಒಬ್ಬ ಸಾಹಿತಿ. ಅವರು ಕರ್ನಾಟಕದಲ್ಲಿ ನಮ್ಮ ಆ ಕಾಲದ ಓರಿಗೆಯವರ ಪೀಳಿಗೆಯಲ್ಲಿ ಲಂಕೇಶ್ ಮತ್ತು ಅನಂತಮೂರ್ತಿ ಅಂತಂದರೆ ಭಾಳ ಸ್ಟಾರ್ ವ್ಯಾಲ್ಯೂ ಇದ್ದಂಥ ಸಾಹಿತಿಗಳು ಇವರು. ಅನಂತಮೂರ್ತಿ ಭಾಳ ಸಾಫ್ಟಾಗಿ ಮತ್ತು ಒಂದು ನಾಜೂಕಾದಂಥ ವ್ಯಕ್ತಿತ್ವ ಇದ್ದರೆ, ಲಂಕೇಶ್ ರಸ್ಟಿಕ್, ಹಳ್ಳಿಗಾರರಿಂದ ಬಂದಂಥ ವ್ಯಕ್ತಿಯವರು ರಸ್ಟಿಕ್ ಆಗಿದ್ರು. ಆದರೆ ಪ್ರತಿಭೆಯಲ್ಲಿ ಲಂಕೇಶ್ ಅವ್ರನ್ನ ಬಹುಶಃ ಸರಿಗಟ್ಟುವಂಥ ಇನ್ನೊಬ್ಬ ಗದ್ಯ ಲೇಖಕ ನಾನು ಇದುವರೆಗೂ ನೋಡಿಲ್ಲ. ಸೊ ಹಾಗಾಗಿ ಆ ಕಾಲದಲ್ಲಿ ಅವ್ರ ಸ್ಟಾರ್ ವ್ಯಾಲ್ಯೂ ಇರುತ್ತೆ. ನೋಡಿ, ಒಂದು ವ್ಯವಸ್ಥೆಯ ವಿರುದ್ಧ ಜನಗಳಿಗೆ ಸಾಮಾಜಿಕವಾಗಿ ಅಸಹನೆ ಇರುತ್ತೆ, ರೈತ ಚಳವಳಿ ಇಲ್ಲಿ ಕಟ್ಕೊಳ್ತಾ ಇರುತ್ತೆ. ಆಮೇಲೆ ಸಮಾಜವಾದಿ ಯುವಜನ ಸಭಾದಲ್ಲಿ ಲಂಕೇಶ್, ತೇಜಸ್ವಿ, ರಾಮದಾಸ್ ಇವರೆಲ್ಲ ಇರ್ತಾರೆ, ಚಂಪಾ ಇವರೆಲ್ಲ ಇರ್ತಾರೆ. ಸೊ ಒಂದು ರೀತಿಯ ಒಂದು ವಾತಾವರಣ ಇಲ್ಲಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾ ಇರುತ್ತೆ. ಒಂದು ಪತ್ರಿಕೆ ಬೇಕಾಗಿರುತ್ತೆ. ಅದಕ್ಕೆ ಆ ಪತ್ರಿಕೆಯನ್ನು ಶುರು ಮಾಡಿದ್ರು ಲಂಕೇಶ್ ಪತ್ರಿಕೆ ಅಂತ ಯಾಕೆ ಇಟ್ಟರು ಅಂತ ನನಗೆ ಗೊತ್ತಿಲ್ಲ. ಆದರೆ ಅವರು ಲಂಕೇಶ್ ಅವರ ಒಂದು ಸಾಹಿತ್ಯ ಲೋಕದಲ್ಲಿ ಮತ್ತು ಸಾಮಾಜಿಕ ಲೋಕದಲ್ಲಿ ಲಂಕೇಶ್ ಹೆಸರು ಭಾಳ ಪ್ರಚಲಿತವಾಗಿರುತ್ತೆ. ಹಾಗಾಗಿ ಒಂದು ಪತ್ರಿಕೆಯನ್ನು ತನ್ನ ಹೆಸರಿಂದನೇ ಶುರು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಅವರು ತಮ್ಮ ಹೆಸರಿನಲ್ಲಿ ಲಂಕೇಶ್ ಪತ್ರಿಕೆಯನ್ನು ಶುರು ಮಾಡ್ತಾರೆ. ಅದಕ್ಕೆ ಟ್ಯಾಗ್ಲೈನ್ ಭಾಳ ಚೆನ್ನಾಗಿದೆ. ಲಂಕೇಶ್ ಪತ್ರಿಕೆ ಕನ್ನಡ ಜಾಣಜಾಣಿಯರ ಪತ್ರಿಕೆ ಮತ್ತು ಬೋಧನೆ, ರಂಜನೆ, ಪ್ರಚೋದನೆ ಎನ್ನುವ ಅಡಿ ಶೀರ್ಷಿಕೆ ಇರುತ್ತೆ. ನಾನು ಮಾಸ್ ಮೀಡಿಯಾ ವಿದ್ಯಾರ್ಥಿ ಆಗಿದ್ದರಿಂದ ಒಂದು ಮಾಸ್ ಮೀಡಿಯಾದ ಏನು ಮುಖ್ಯ ಉದ್ದೇಶ ಅಂತಂದರೆ ಟು ಎಂಟರ್ಟೈನ್, ಎಜುಕೇಟ್ ಆ್ಯಂಡ್ ಇನ್ಫಾರ್ಮ್ ಅನ್ನೋದು. ಅದನ್ನು ಕನ್ನಡದಲ್ಲಿ ನಾವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೋಧನೆ ಫಸ್ಟ್ ಪ್ರಿಯಾರಿಟಿ, ಬೋಧನೆ ಒಂದು ಜನಗಳಿಗೆ ಏನಾದ್ರು ತಿಳಿಸುವಂಥದ್ದು. ಎರಡನೇದು ರಂಜನೆ, ಅಂದರೆ ಎಂಟರ್ಟೈನ್ ಮಾಡೋದು ಜನಗಳಿಗೆ. ಪ್ರಚೋದನೆ, ಯಾವುದಾದ್ರು ಒಂದು ವಾತಾವರಣಕ್ಕೆ ಒಂದು ಪ್ರಚೋದನೆ, ಒಂದು ಕೆಟಲಿಸ್ಟಾಗಿ ಮಾಡಬೇಕು. ಈ ಮೂರು ಮುಖ್ಯ ಉದ್ದೇಶಗಳನ್ನ ಇಟ್ಕೊಂಡು ಲಂಕೇಶ್ ಪತ್ರಿಕೆಯನ್ನು ಶುರು ಮಾಡ್ತಾರೆ. 1980ನೇ ಇಸ್ವಿ ಜುಲೈ 6ನೇ ತಾರೀಕು ಪತ್ರಿಕೆ ಶುರು ಆಗುತ್ತೆ. ನಾನು ಈಗಾಗಲೇ ಹೇಳಿದೆ, ಲಂಕೇಶ್ ಯಾವುದನ್ನೇ ಆದರೂ ಭಿನ್ನವಾಗಿ ನೋಡ್ತಾ ಇರ್ತಾರೆ ಅಂತ. ಅವರ ಫಸ್ಟ್ ಶೀರ್ಷಿಕೆ ಬೆಂಡೆಕಾಯಿ ಗೊಜ್ಜು ವರ್ಸಸ್ ಚಿಕನ್ ಪಲಾವ್ ಅಂತ. ಬಹುಶಃ ಯಾರು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಒಂದು ಪತ್ರಿಕೆ ಅಂತಂದರೆ ಮಾಮೂಲಿ ಒಂದು ಶಿಷ್ಟವಾದಂಥ ಏನೋ ಒಂದು ಹೆಡ್ಡಿಂಗ್ ಅಂತ ಅಲ್ಲ. ಆದರೆ ಅದನ್ನೆಲ್ಲ ಮೀರಿಸಿ ಬೆಂಡೆಕಾಯಿ ಗೊಜ್ಜು ವರ್ಸಸ್ ಚಿಕನ್ ಪಲಾವ್. ಬೆಂಡೆಕಾಯಿ ಅಂತಂದರೆ ಬಂಗಾರಪ್ಪನವರು, ಚಿಕನ್ ಪಲಾವ್ ಗುಂಡೂರಾವ್ ಅವರು, ನಾನು ಕುರಿ ಕೋಳಿ ತಿನ್ನೋ ಬ್ರಾಹ್ಮಣ. ಹೀಗೆ ರಾಜಕೀಯವಾಗಿ ಒಂದು ರೀತಿಯ ನಗೆ ಪಾಟಲಿಗಿರ್ತಾರೆ. ಸೊ ಅದನ್ನೇ ಶೀರ್ಷಿಕೆ ಮಾಡ್ಕೊಂಡು ಬೆಂಡೆಕಾಯಿ ಗೊಜ್ಜು ವರ್ಸಸ್ ಚಿಕನ್ ಪಲಾವ್ ಅಂತ ಬಂಗಾರಪ್ಪ ಮತ್ತು ಗುಂಡೂರಾವ್ ಅವರ ನಡುವಿನ ರಾಜಕೀಯ ಮೇಲಾಟಕದ ಈ ವರದಿ ಒಂದು ರೀತಿ ಹೊಸ ಓದುಗರಿಗೆ ಭಾಳ ಇಷ್ಟ ಆಗಿರುತ್ತೆ. ಸೊ ಹೀಗಾಗಿ ಬಹುಶಃ ಕಪ್ಪು ಬಿಳುಪು ಆ ಕಾಲದಲ್ಲಿ ಟ್ಯಾಬ್ಲಾಯ್ಡ್ ಪತ್ರಿಕೆ, ಈಗಿನವ್ರನ್ನೆಲ್ಲ ನೋಡಿಲ್ಲ. ನೀವು ರವಿ ಬೆಳಗೆರೆ ಪತ್ರಿಕೆ ನೋಡಿದ್ರೆ ಅದು ಗೊತ್ತಾಗುತ್ತೆ, ಅದು ಟ್ಯಾಬ್ಲಾಯ್ಡ್ ಪತ್ರಿಕೆ ಅಂತ. ಈ ಟ್ಯಾಬ್ಲಾಯ್ಡ್ ಪತ್ರಿಕೆದು ಒಂದು ವಿಚಿತ್ರ ಇದೆ.
ಅದು ಟ್ಯಾಬ್ಲಾಯ್ಡ್ ಪತ್ರಿಕೆ ಕರ್ನಾಟಕಕ್ಕೆ ಭಾಳ ಹೊಸದವರು. ಬಹುಶಃ ಕರ್ನಾಟಕದಲ್ಲಿ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮವನ್ನು ಶುರು ಮಾಡಿದವ್ರು ಯಾರು ಅಂತಂದರೆ ನಾವು ತಕ್ಷಣಕ್ಕೆ ಲಂಕೇಶ್ ನೆನ್ಪಡ್ಬೇಕು. ಅದಕ್ಕಿಂತ ಮುಂಚೆ ಕಿಡಿ ಶೇಷಪ್ಪ ಅಂತ ಒಂದು ಪತ್ರಿಕೆ ಇತ್ತು. ಆದರೆ ಅದಕ್ಕೆ ಲಂಕೇಶ್ ಪತ್ರಿಕೆಗೆ ಇದ್ದಂಥ ಘನತೆ ಇರಲಿಲ್ಲ. ಲಂಕೇಶ್ ಟ್ಯಾಬ್ಲಾಯ್ಡ್ ಪತ್ರಿಕೆ ಒಂದು ಸಣ್ಣ ಚೀಪ್ ಮೆಂಟಾಲಿಟಿ ಪತ್ರಿಕೆನ ಟ್ಯಾಬ್ಲಾಯ್ಡ್ ಅಂತ ಕರೀತಾ ಇದ್ರು. ಆದರೆ ಅದಕ್ಕೊಂದು ಘನತೆ ಮತ್ತು ಗೌರವವನ್ನು ಮತ್ತು ಅದು ಸಾಮಾಜಿಕ ಬದಲಾವಣೆಗೆ ಕಾರಣ ಆಗುತ್ತೆ ಅನ್ನುವಂಥ ಒಂದು ಘನತೆಯನ್ನು ತೆಗೆದುಕೊಟ್ಟಂಥವರು ಲಂಕೇಶ್ ಪತ್ರಿಕೆ. ಹಾಗಾಗಿ ನಾನು ಲಂಕೇಶ್ ಅವರನ್ನ ಕರ್ನಾಟಕ ಪತ್ರಿಕೋದ್ಯಮದ ಟ್ಯಾಬ್ಲಾಯ್ಡ್ ಪತ್ರಿಕೆಗಳ ಪಿತಾಮಹ ಅಂತ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಕೃಷ್ಣ ಮಾಸ್ಟರ್ ಅವರು ಹೇಳಿದ್ರು ಒಂದು 5,000 ಪ್ರಿಂಟಿಂಗ್ ಮಾಡಿದ್ರು ಅಂತ. ಅದು ಒಂದು ವಾರದಲ್ಲ 2 ದಿವಸದಲ್ಲಿ ಪತ್ರಿಕೆ ಮಾರಾಟ ಆಗೋಗುತ್ತೆ. ಅವ್ರಿಗೆ ಆಶ್ಚರ್ಯ, ಇಷ್ಟೊಂದೆಲ್ಲ ನಮ್ಮ ಪತ್ರಿಕೆ ಯಶಸ್ಸು ಅಂತ. ಮಾರನೇ ವಾರ ಇನ್ನೊಂದಷ್ಟು ಜಾಸ್ತಿ ಪತ್ರಿಕೆ ಮಾಡೋದು, ಅದು ಕೂಡ ಮಾರಾಟ ಆಗುತ್ತೆ. ಹೀಗೆ ಲಂಕೇಶ್ ಪತ್ರಿಕೆ ಅವರ ನಿರೀಕ್ಷೆಗೆ ಮೀರಿ ಬೆಳೀಲಿಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಯಾಕೆ ಕಾರಣ ಅಂತಂದರೆ ಲಂಕೇಶ್ ಅವರು ಮೂಲತಃ ಒಬ್ಬ ಪ್ರಗತಿಪರ ಚಿಂತಕ ಮತ್ತು ಬಹಳ ಅದ್ಭುತವಾದಂಥ ಬರಹಗಾರ. ಮತ್ತು ಅವ್ರಿಗೆ ಕರ್ನಾಟಕದ ಒಂದು ಜನರ ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿತ್ತು. ಆವಾಗ ಕರ್ನಾಟಕದಲ್ಲಿ ನಾವು ಇವತ್ತು ಕಾಂಗ್ರೆಸ್ನವ್ರ ಬಗ್ಗೆ ಸ್ವಲ್ಪ ಮೃದು ಧೋರಣೆ ಪಡ್ತಾ ಇದ್ವಿ. ಆದರೆ ಅವತ್ತು ಕಾಂಗ್ರೆಸ್ಸನ್ನು ವಿರೋಧ ಮಾಡುವಂಥ ಒಂದು ಮನೋಭಾವ ನಮ್ಮ ಇಡೀ ಸಮಾಜದಲ್ಲಿತ್ತು. ಹಾಗಾಗಿ ಕಾಂಗ್ರೆಸ್ ಅವ್ರನ್ನ ವಿರೋಧ ಮಾಡ್ತಿದ್ದಂಥ ಸಮಾಜವಾದಿ ಚಿಂತನೆಯಲ್ಲಿ ಲಂಕೇಶ್ ಅವರು ಬೆಳಗ್ಗೆ ಬಂದ ಕಾರಣ ಅವರು ಸಮಾಜವಾದಿಗಳ ಜೊತೆ ತುಂಬ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದಾರೆ. ಎಂ ಡಿ ನಂಜುಂಡಸ್ವಾಮಿ ಅವರು, ರುದ್ರಪ್ಪನವರು ಮತ್ತು ಇವರೆಲ್ಲ ಸಮಾಜವಾದಿ ಚಳುವಳಿಯಿಂದ ಮೂಡಿ ಬಂದಂಥ ಪ್ರತಿಭೆಗಳಾಗಿದ್ದರಿಂದ ಸಹಜವಾಗಿ ರೈತ ಚಳುವಳಿ ಬಗ್ಗೆ ಲಂಕೇಶ್ ಅವರಿಗೆ ಪ್ರೀತಿ ಇರುತ್ತೆ. ಇದೇ ಸಂದರ್ಭದಲ್ಲಿ ಪತ್ರಿಕೆ ಶುರುವಾದಾಗ ಲಂಕೇಶ್ ಅವರು ರೈತ ಚಳುವಳಿ ಬಗ್ಗೆ ತುಂಬ ಪ್ರೀತಿ ಮಾತುಗಳನ್ನ ಆಡ್ತಾ ಇರ್ತಾರೆ, ಉತ್ತೇಜಕ ಪೂರ್ವಕವಾದ ಮಾತುಗಳನ್ನ ಆಡ್ತಾ ಇರ್ತಾರೆ. ಹಾಗಾಗಿ ಲಂಕೇಶ್ ಪತ್ರಿಕೆಗೆ ರೈತ ಚಳುವಳಿಗಾರರು ಕೂಡ ಸೇರ್ಕೊಳ್ತಾರೆ ಮತ್ತು ಕನ್ನಡ ಪರ ಹೋರಾಟಗಾರಗಳು ಸೇರ್ಕೊಳ್ತಾರೆ ಮತ್ತು ಕಾಂಗ್ರೆಸ್ನ ಬಗ್ಗೆ ಅಸಹನೆ ಇದ್ದಂಥ ಎಲ್ಲ ಚಿಂತಕರುಗಳೆಲ್ಲ ಸೇರ್ಕೊಳ್ತಾರೆ. ಹೀಗಾಗಿ ಲಂಕೇಶ್ ಅವ್ರಿಗೆ ಒಂದು ಸಾಮಾಜಿಕವಾದಂಥ ಒಂದು ರೆಕಗ್ನಿಷನ್ ಸಿಗುತ್ತೆ. ಇವರು ನಮ್ಮ ಕರ್ನಾಟಕಕ್ಕೆ ಏನೋ ಒಂದು ಒಳ್ಳೇದು ಮಾಡ್ತಾರೆ, ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿಕ್ಕೆ ಈ ಪತ್ರಿಕೆಯನ್ನು ಶುರು ಮಾಡಿದ್ದಾರೆ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಹೀಗಾಗಿ ಜನಗಳ ಒಳ್ಳೆಯ ಭಾವನೆಯಲ್ಲಿ ಲಂಕೇಶ್ ಪತ್ರಿಕೆ ಶುರು ಆಗುತ್ತೆ. ಅದಾದ ನಂತರ ಅದೊಂದು ಅದ್ಭುತವಾದ ಬೆಳವಣಿಗೆ. ಲಂಕೇಶ್ ಪತ್ರಿಕೆ ಇದ್ದದ್ದು ಕೇವಲ 20 ವರ್ಷ, ಅದರಲ್ಲಿ 10 ವರ್ಷ ಅಂತೂ ಅದು ಅದ್ಭುತವಾದಂಥ ಸಾಧನೆಗಳನ್ನ ಮಾಡ್ತು. ನಾನಾ ಕಾರಣಗಳಿಂದಾಗಿ ಅದು ತನ್ನ ಅಂತಿಮ ದಿನಗಳಲ್ಲಿ ಸ್ವಲ್ಪ ಅದರ ಮೊದಲನೆಯ ಲಂಕೇಶ್ ಪತ್ರಿಕೆಯಷ್ಟು ಪ್ರಕಾಶಮಾನವಾಗಿ ಬೆಳೆಯಲಿಲ್ಲ. ಆದರೆ ಲಂಕೇಶ್ ಪತ್ರಿಕೆ 20 ವರ್ಷಗಳಲ್ಲಿ ಕರ್ನಾಟಕಕ್ಕೆ ಒಂದು ಕೊಡುಗೆ ಕೊಟ್ಟಿದೆಯಲ್ಲ, ಅದನ್ನು ನಾವು ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಪತ್ರಿಕೋದ್ಯಮದ ಮೂಲ ಉದ್ದೇಶವೇ ಇದು. ಮಾಮೂಲಿ ದಿನಪತ್ರಿಕೆಗಳಲ್ಲಿ ಒಂದು ಸುದ್ದಿ ಇರುತ್ತೆ, ಅದ್ರ ಬಗ್ಗೆ ಒಂದು ಸಣ್ಣ ಪುಟ ವಿಶ್ಲೇಷಣೆ ಇರುತ್ತೆ. ಆದರೆ ಲಂಕೇಶ್ ತಮ್ಮ ಪತ್ರಿಕೆಗಳಲ್ಲಿ ಕರ್ನಾಟಕಕ್ಕೆ ಯಾವ ರೀತಿಯ ವ್ಯವಸ್ಥೆ ಬೇಕು, ಕರ್ನಾಟಕದಲ್ಲಿ ಯಾವ ರೀತಿಯ ರಾಜಕೀಯ ವ್ಯವಸ್ಥೆ ಬೇಕು, ಸಾಮಾಜಿಕ ಬದಲಾವಣೆ ಹೇಗಾಗಬೇಕು, ಹೀಗೆ ಹಲವಾರು ಮಗ್ಗಲುಗಳಲ್ಲಿ ಒಂದು ಪತ್ರಿಕೆಯನ್ನು ಅದೊಂದು ಪ್ರಯೋಗಶೀಲ ಪತ್ರಿಕೆಯನ್ನಾಗಿ ಮಾಡ್ತಾ ಇರ್ತಾರೆ. ನಾನು ಆಗಲೇ ಹೇಳಿದೆ, ಲಂಕೇಶ್ ಭಾಳ ಅಪ್ರತಿಮ ಬರಹಗಾರ. ಅವರ ಮನಚಾದ ಬರವಣಿಗೆ ಪತ್ರಿಕೋದ್ಯಮಕ್ಕೆ ಹೇಳಿ ಮಾಡಿಸಿದಂಥ ಬರವಣಿಗೆ. ಬಹುಶಃ ನೀವೆಲ್ಲ ಲಂಕೇಶ್ವರ ಬರವಣಿಗೆ ನೋಡಬೇಕು, ಎಷ್ಟು ಚುರುಕಾದ ಬರವಣಿಗೆ ಅಂತ. ಅದು ಪತ್ರಿಕೋದ್ಯಮಕ್ಕೆ ಬೇಕಾಗಿರೋದು. ಅದು ಮಾಮೂಲಿ ದಿನಪತ್ರಿಕೆಗಳಿಗೆ ಚುರುಕಾದ ಬರವಣಿಗೆ ಬೇಕಾಗಿಲ್ಲ. ಆದರೆ ಒಂದು ಸಮಾಜವನ್ನು ಉದ್ದೀಪನಗೊಳಿಸುವಂಥ ಒಂದು ಪತ್ರಿಕೆಗೆ ಅದರ ಬರವಣಿಗೆಯೇ ಶಕ್ತಿಯಾಗಿರುತ್ತೆ. ಹಾಗಾಗಿ ಲಂಕೇಶ್ ತುಂಬ ಮನಚಾದ ಬರಹಗಳಿಂದ ಪತ್ರಿಕೋದ್ಯಮಕ್ಕೆ ಒಂದು ಹೊಸ ಅವಕಾಶವನ್ನು ಕೊಟ್ಟರು. ಆಮೇಲೆ ಪ್ರತಿಭಾವಂತರ ಬಳಗ ಆಯಿತು. ಪತ್ರಿಕೆ ಶುರುವಾದಾಗ ನಮ್ಮ ಕೃಷ್ಣ ಮಾಸ್ಟರ್ ಇದ್ದರು, ಜಾಣಗೆರೆ ವೆಂಕಟರಾಮಯ್ಯನವರು ಇದ್ದರು, ಮತ್ತು TN ಸೀತಾರಾಮು, NK ಮೋಹನ್ ರಾಮ್, MN ಚಕ್ರವರ್ತಿ, ಜಾಣಗೆರೆ ವೆಂಕಟರಾಮಯ್ಯ, ರವೀಂದ್ರ ರೇಷ್ಮೆ, ಕಾರ್ಟೂನಿಸ್ಟ್ ಗುಜ್ಜಾರಪ್ಪ, ಹೀಗೆ ಭಾಳ ಆವತ್ತಿನ ದಿನಮಾನದಲ್ಲಿ ಯಾರು ಬಹಳ ಪ್ರತಿಭಾವಂತರು ಅವರೆಲ್ಲ ಲಂಕೇಶ್ ಪತ್ರಿಕೆಯಲ್ಲಿದ್ದರು. ಸಮಾಜವಾದಿ ಚಳುವಳಿಗಾರರ ಜೊತೆಯಲ್ಲಿದ್ದರು. ಹೀಗೆ ಹಲವಾರು ಜನಪರ ಹೋರಾಟಗಾರರೆಲ್ಲ ಇದ್ದರು. ಸೊ ಹಾಗಾಗಿ ಲಂಕೇಶ್ ಪತ್ರಿಕೆಗೆ ಒಂದು ಯೋಗ ಅಂತ ಹೇಳ್ತಿರಲ್ಲ, ಹಾಗೆ ಪ್ರತಿಭಾವಂತರು ಸಿಕ್ಕಿದ್ರು, ಮತ್ತು ಸಾಮಾಜಿಕ ಚಿಂತಕರುಗಳು ಸಿಕ್ಕಿದ್ರು, ಮತ್ತು ರಾಜಕೀಯ ಒಲವಿನ ಇದ್ದಂಥ ಗೆಳೆಯರು ಸಿಕ್ಕಿದ್ರು. ಹೀಗಾಗಿ ಲಂಕೇಶ್ ಪತ್ರಿಕೆ ಒಂದು ನವಚೈತನ್ಯವನ್ನು ಕರ್ನಾಟಕದಲ್ಲಿ ಹುಟ್ಟು ಬಂತು. ಲಂಕೇಶ್ ಪತ್ರಿಕೆ ಆರಂಭದ ದಿನಗಳಲ್ಲಿ ಗುಂಡೂರಾವ್ ಅವರ ಅಂತಿಮ ದಿನಗಳವು. ಸೊ ಕರ್ನಾಟಕಕ್ಕೆ ಒಂದು ಹೊಸ ರಾಜಕೀಯ ಬೇಕು ಅನ್ನುವಂಥ ಒಂದು ಭಾವನೆ ಎಲ್ಲ ಜನರಲ್ಲಿ ಇತ್ತು. ಹಾಗಾಗಿ ಲಂಕೇಶ್ ಅವರು ಗುಂಡೂರಾವ್ ಅವರ ಕೆಟ್ಟ ಆಡಳಿತದ ಬಗ್ಗೆ ಮತ್ತು ರೈತ ಚಳುವಳಿಯ ಪ್ರವರ್ಧಮಾನದ ಬಗ್ಗೆ ಉತ್ತೇಜಕಾರಿ ಬರವಣಿಗೆಗಳು, ಹೊಸ ಬಳಕೆಗಳು ಎಲ್ಲವನ್ನು ಮಾಡ್ತಾಯಿದ್ರು. ಸೊ ಹಾಗಾಗಿ ಲಂಕೇಶ್ ಪತ್ರಿಕೆಗೆ ಒಂದು ಹೊಸ ಓದುಗರು ಸೃಷ್ಟಿಯಾದರು. ಸುಮಾರು ಅದು ಆರಂಭವಾದ 1-2 ವರ್ಷದಲ್ಲೇ ಒಂದು ಕನಿಷ್ಠ 25,000 30,000 ಜನರನ್ನು ತಲುಪುವಂಥ ಒಂದು ಪತ್ರಿಕೆಯಾಗಿ ರೂಪುಗೊಳ್ತು. ವಿಶೇಷವಾಗಿ ಯುವ ಓದುಗರು ಲಂಕೇಶ್ ಪತ್ರಿಕೆಯ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ರು. ಲಂಕೇಶ್
ಎಷ್ಟೇ ನಾವು ಅವರನ್ನು ಓಲೈಕೆ ಮಾಡಿದ್ರೂ ಒಂದು ಭಾಳ ನನಗೆ ಇಷ್ಟವಾದ ಗುಣ ಅಂತಂದರೆ ತನಗೆ ರಾಜಕೀಯವಾಗಿ ಎಷ್ಟು ಭಾಳ ಆಪ್ತವಾಗಿದ್ದವ್ರನ್ನು ಕೂಡ ಒಂದು ಪತ್ರಿಕೆಯಲ್ಲಿ ಬರವಣಿಗೆ ಬಂದಾಗ ಟೀಕೆ ಮಾಡಿಬಿಡ್ತಾ ಇದ್ರು. ಬಹುಶಃ ನಮ್ಮ MP ಪ್ರಕಾಶ್ ಭಾಳ ಅತ್ಯುತ್ತಮ ಗೆಳೆಯರು ಲಂಕೇಶ್ಗೆ, ಆದರೆ ಪತ್ರಿಕೆಯಲ್ಲಿ ಬರೆಯುವಾಗ ಯಾವ ಮುಲಾಜುಗಳು ಇಟ್ಕೊಳ್ಳೋದನ್ನ ಬರೀತಾ ಇದ್ರು. ಹಾಗೆ ಕಾಂಗ್ರೆಸ್ನ ವಿರುದ್ಧಿಯಾಗಿದ್ದಂಥ ಹಲವಾರು ನಾಯಕರುಗಳು ಲಂಕೇಶ್ ಜೊತೆಯಲ್ಲಿ ಭಾಳ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ರು. ಆದರೆ ಪತ್ರಿಕೆ ಪ್ರಕಟಣೆ ಆದಾಗ ಅವರು ನಿಷ್ಪಕ್ಷಪಾತವಾಗಿ ಯಾರು ತಪ್ಪು ಮಾಡಿದ್ರು ಅದನ್ನು ಟೀಕೆ ಮಾಡೋದನ್ನೇ ಬಿಡ್ತಾ ಇರಲಿಲ್ಲ. ಬಹುಶಃ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಬರಲಿಕ್ಕೆ ಮುಖ್ಯ ಕಾರಣ ಲಂಕೇಶ್ ಪತ್ರಿಕೆ ಕೂಡ ಅನ್ನೋದರ ಬಗ್ಗೆ ನನಗೆ ಒಂದು ವಿಶ್ವಾಸ ಇದೆ. ಗುಂಡೂರಾವ್ ಅವರ ಆಡಳಿತವನ್ನು ವಿರೋಧ ಮಾಡಿದಂಥ ರೈತ ಚಳುವಳಿ ಇವರೆಲ್ಲ ಸೇರಿ 80ರ ದಶಕದಲ್ಲಿ ಮೊದಲನೆಯದಾಗಿ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರ ಬರುತ್ತೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಬೊಮ್ಮಾಯಿ ಅವರು, ದೇವೇಗೌಡರು, ಜಾಲಪ್ಪನವರು ಇವರೆಲ್ಲ ಒಂದು ಪ್ರತಿಭಾವಂತ ರಾಜಕಾರಣಿಗಳು. ಆ ಕಾಲದಲ್ಲಿ ಕಾಂಗ್ರೆಸ್ಸೇತರ ರಾಜಕಾರಣಿಗಳು ಇವರೆಲ್ಲ ಬಂದು ಒಂದು 2 ವರ್ಷ BJP ಸಹಯೋಗದಲ್ಲಿ ಒಂದು ಸರ್ಕಾರವನ್ನು ರಚನೆ ಮಾಡ್ತಾರೆ. ಪತ್ರಿಕೋದ್ಯಮವನ್ನು 4th ಎಸ್ಟೇಟ್ ಅಂತ ಕರಿತೀವಿ. ಮೊದಲನೇದು ಶಾಸಕಾಂಗ, ಎರಡನೇದು ಕಾರ್ಯಾಂಗ, ಮತ್ತೊಂದು ಆಡಳಿತಾಂಗ. ಇದ್ರ ಜೊತೆಗೆ 4th ಎಸ್ಟೇಟ್ ಅಂತಂದರೆ ನ್ಯಾಯಾಂಗ ಮೂರನೇದು, 4ನೇದು 4th ಎಸ್ಟೇಟ್. ಪತ್ರಿಕೋದ್ಯಮ ಈ 3 ಅಂಗಗಳ ಅಷ್ಟೇ ಪ್ರಾಮುಖ್ಯವಾದಂಥ ಒಂದು ಅಂಗ ಅಂತ ನಾವೆಲ್ಲ ನಮ್ಮ ಪತ್ರಿಕೋದ್ಯಮದ ಪಾಠ ಕಲಿಸ್ಕೊಡ್ತಾ ನಮಗೆ. ಈ 3 ಅಂಗಗಳು ತಪ್ಪು ಮಾಡಿದಾಗ ಅದನ್ನು ಎತ್ತು ತೋರಿಸ್ಲಿಕ್ಕೆ ಇನ್ನೊಂದು ಅಂಗ ಇರಬೇಕು, ಅದು ಪತ್ರಿಕೋದ್ಯಮ ಅಂತ. ಇದನ್ನು ನಾನು ಲಂಕೇಶ್ ಅವರಲ್ಲಿ ಭಾಳ ಚೆನ್ನಾಗಿ ಗಮನಿಸಿದ್ದೀನಿ. ಅವರು ಪತ್ರಿಕೋದ್ಯಮ ಶುರು ಮಾಡಿದಾಗ ಮತ್ತು ಅವರ ಒತ್ತಾಸೆಯಂತೆ ಕಾಂಗ್ರೆಸ್ ಸರ್ಕಾರ ಬಂದಾಗ, ರಾಮಕೃಷ್ಣ ಹೆಗಡೆ ಅವರು ಸರ್ಕಾರ ಬಂದಾಗ ನಾವೆಲ್ಲ ಅಂದ್ಕೊಂಡ್ವಿ ಇನ್ನೇನು ಲಂಕೇಶ್ ಅವರ ಪತ್ರಿಕೆಗೆ ಇನ್ನೇನು ಕೆಲಸ ಇಲ್ಲ, ಯಾಕೆಂದರೆ ಅವ್ರಿಗೆ ಬೇಕಾದಂಥ ಒಂದು ಸರ್ಕಾರ ಬಂದಿದೆ. ಸೊ ಹಾಗಾಗಿ ಪತ್ರಿಕೆ ತನ್ನ ಮೊನಚನ್ನು ಕಳೆದುಕೊಂಡ್ಬಿಡುತ್ತೆ ಅಥವಾ ಪತ್ರಿಕೆ ಜನಪ್ರಿಯತೆ ಕಡಿಮೆ ಆಗಿದೆ ಅಂತ. ಆದರೆ ಪತ್ರಿಕೆ ಯಾವತ್ತೂ ಕಡಿಮೆ ಆಗಲಿಲ್ಲ. 1-2 ವರ್ಷದಲ್ಲಿ ಲಂಕೇಶ್ ಅವರು ಭಾಳ ಹತ್ತಿರದಿಂದ ಗಮನಿಸಿದ್ರು. ರಾಮಕೃಷ್ಣ ಹೆಗಡೆ ಆಡಳಿತ ಅವ್ರಿಗೆ ಸಮಾಧಾನ ತಿರಲಿಲ್ಲ. ರಾಮಕೃಷ್ಣ ಹೆಗಡೆ ಅವರು ಮೊದಲೇ ಕುಯುಕ್ತಿ ಮಾಡಿ ಅಲ್ಲೇ ತಮ್ಮದೇ ಆದಂಥ ಒಂದು ಗುಂಪು ಕಟ್ಕೊಳ್ಳೋದು, ತಮಗೆ ಬೇಕಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಳ್ಳೋದು ಮತ್ತು ತಳ ಸಮುದಾಯದ ಮತ್ತು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬರಲಂಥ ಪ್ರಮುಖವಾದ ರಾಜಕೀಯ ನಾಯಕರುಗಳನ್ನು ಮೂಲೆ ಗುಂಪು ಮಾಡೋದು, ತನ್ನದೇ ಆದಂಥ ಒಂದು ಗುಂಪನ್ನು ಕಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಇದನ್ನು ಲಂಕೇಶು ಅವರ ಮೊದಲನೆಯ ವರ್ಷದಲ್ಲೇ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೆಗಡೆಯವರು ಮಾಡ್ತಾ ಇರೋದು ಸರಿ ಇಲ್ಲ, ನಾವು ಕಾಂಗ್ರೆಸ್ಸೇತರ ಸರ್ಕಾರ ಬಂದಾಗ ಕರ್ನಾಟಕಕ್ಕೆ ಒಳಿತಾಗುವಂಥ ಕೆಲಸ ಮಾಡ್ತಾರೆ ಅಂತ ಕಂಡಿದ್ವಿ. ಆದರೆ ಹೆಗಡೆಯವರ ಸರ್ಕಾರ ನಿಜವಾಗ್ಲೂ ನಾವು ಅಂದ್ಕೊಂಡಂಥ ದಿಕ್ಕಿನಲ್ಲಿ ಸಾಗ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಶುರು ಮಾಡ್ತಾರೆ. ಅದಾದಮೇಲೆ 2 ವರ್ಷ ಆದಮೇಲೆ ಮತ್ತೆ BJP ಅವ್ರ ಜೊತೆಯಲ್ಲಿ ಸಖ್ಯ ಕಳ್ಕೊಂಡು ಜನತಾ ಸರ್ಕಾರ ಮತ್ತೆ ಜನರ ಮುಂದೆ ಚುನಾವಣೆಗೆ ಹೋಗಿ ಪೂರ್ಣ ಬಹುಮತದ ಒಂದು ಸರ್ಕಾರವನ್ನು ರಚನೆ ಮಾಡ್ತಾ ಇರ್ತಾರೆ. ಅದಾದಮೇಲೆ ಲಂಕೇಶ್ ಪತ್ರಿಕೆನ ಫಸ್ಟು ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತೆ. ಅವರ ರೇವಜೀತು ಹಗರಣ ಇರ್ಬೋದು, ಬಾಟ್ಲಿಂಗ್ ಹಗರಣ ಇರ್ಬೋದು, ಹೆಗಡೆಯವ್ರದ ಹಗರಣಗಳನ್ನು ಫಸ್ಟು ಎತ್ತಿದ್ದು ಲಂಕೇಶ್ ಪತ್ರಿಕೆ. ಯಾಕೆ ಅಂತಂದರೆ ಲಂಕೇಶ್ ಅವ್ರಿಗೆ ಜನದ ಒಳಿತು ಮುಖ್ಯ ಆಗಿರುತ್ತೆ, ಅವರ ಗೆಳೆತನ ಮುಖ್ಯ ಆಗೋದಿಲ್ಲ. ಅವ್ರಿಗೆ ಕರ್ನಾಟಕದ ನಾಡು ನುಡಿಗೆ ಯಾವುದು ಒಳ್ಳೆಯ ಸರ್ಕಾರ ಬೇಕು ಅಂತ ತಾವು ಪ್ರೋತ್ಸಾಹ ಕೊಟ್ಟು ಮಾಡಿದ್ರು, ಆ ಸರ್ಕಾರವೇ ಕೂಡ ಜನವಿರೋಧಿ ಆದಾಗ ಅದನ್ನು ಲಂಕೇಶ್ ಅವರು ಬಹಿರಂಗವಾಗಿ ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಹೆಗಡೆಯವರ ಹಗರಣಗಳನ್ನೆಲ್ಲ ಎತ್ತಿ ತೋರಿಸಲಿಕ್ಕೆ ಶುರು ಮಾಡ್ತಾರೆ. ಇದು ರಾಜಕೀಯವಾಗಿ ಒಂದು ಪತ್ರಿಕೆ ಹೇಗೆ ತನ್ನ ನಿಲುವನ್ನು ಪ್ರತಿಫಲಿಸ್ಕೊಳ್ಬೇಕು, ತನಗೆ ಜನರ ನಿಲುವೇ ಮುಖ್ಯ, ಯಾವುದೇ ಒಂದು ರಾಜಕೀಯ ಪಕ್ಷದ ಒಲವು ಮುಖ್ಯ ಅಲ್ಲ ಅನ್ನುವಂಥ ಪಾಠವನ್ನು ಲಂಕೇಶ್ ಪತ್ರಿಕೋದ್ಯಮದಲ್ಲಿ ನಾವು ಗಮನಿಸ್ಬೋದು. ರಾಜಕೀಯ ಒಲವು ನಿಲುವುಗಳ ಬಗ್ಗೆ ಲಂಕೇಶ್ ಅವ್ರಿಗೆ ಮೂಲತಃ ಅವರು ಸಮಾಜವಾದಿ ಚಿಂತನೆಯಿಂದ ಬಂದಂಥವರು. ಸಮಾಜವಾದಿ ಯುವಜನ ಸಭಾದಲ್ಲಿ ಲಂಕೇಶು, ತೇಜಸ್ವಿ, ರಾಮದಾಸ್, ಚಂಪಾ ಇವರೆಲ್ಲ ಇದ್ದರು. ಹಾಗಾಗಿ ಅವರು ತಮ್ಮ ರಾಜಕೀಯ ಒಲವು ನಿಲುವುಗಳನ್ನು ಕಾಂಗ್ರೆಸ್ಸೇತರ ಒಂದು ಸರ್ಕಾರವನ್ನು ತಂದಾಗಲೂ ಕೂಡ ಅವರು ಸಮಾಜವಾದಿ ನಿಲುವುಗಳು ನಮ್ಮ ಸರ್ಕಾರದಲ್ಲಿ ಇರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡ್ರು. ಆ ಇಡೀ ಪತ್ರಿಕೆ ಅದು ತನ್ನ 20 ವರ್ಷದ ಅವಧಿಯಲ್ಲಿ ಸಾಮಾಜಿಕ ಚಿಂತನೆಗಳು ಮತ್ತು ಸಮಾಜವಾದಿ ಒಲವು ನಿಲುವುಗಳನ್ನೇ ವ್ಯಕ್ತಪಡಿಸ್ಕೊಂಡ ಬರ್ತಾಯಿದ್ರು. ಲಂಕೇಶ್ ಅವರಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇತ್ತು ಅನ್ನೋದ್ರ ಬಗ್ಗೆ ನಾನು ಲಂಕೇಶ್ ಪತ್ರಿಕೆಯ ಕೆಲವು ಗುರುತುಗಳನ್ನು ಗುರುತು ಮಾಡಲಿಕ್ಕೆ ಪ್ರಯತ್ನ ಪಡಿಸ್ತಾ ಇದ್ದೀನಿ. ಲಂಕೇಶ್ ಮೂಲತಃ ಪ್ರಗತಿಶೀಲ ಸಾಹಿತಿ. ಅವರ ಸಣ್ಣ ಕಥೆಗಳು ಇರ್ಬೋದು, ಕಾದಂಬರಿಗಳು ಇರ್ಬೋದು, ಅವರ
ಕಾವ್ಯ ಎಲ್ಲವೂ ಕೂಡ ಪ್ರಗತಿಶೀಲವಾಗಿತ್ತು. ಅವರ ಸಿನಿಮಾಗಳು ಕೂಡ ತುಂಬ ಪ್ರಗತಿಶೀಲವಾಗಿದ್ದವು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬ ಜೀನಿಯಸ್ ಅನ್ನೋನು ಅವನು ಯಾವುದೇ ಫೀಲ್ಡ್ಗೆ ಹೋದ್ರೂ ಎಕ್ಸೆಲ್ ಆಗ್ತಾನೆ ಅಂತ. ಈಗ ತೇಜಸ್ವಿ ಅವರು ಇರ್ಬೋದು ಅಥವಾ ಲಂಕೇಶ್ ಇರ್ಬೋದು, ಅವರು ಮೂಲತಃ ಒಬ್ಬ ಜೀನಿಯಸ್. ಹಾಗಾಗಿ ಅವರು ಸಿನಿಮಾ ರಂಗಕ್ಕೆ ಹೋದ್ರೂ ಅಲ್ಲೂ ಎಕ್ಸೆಲ್ ಆದರು, ಕತೆ ಕಾದಂಬರಿ ಬರೆದ್ರು ಅಲ್ಲೂ ಎಕ್ಸೆಲ್ ಆದರು, ನಾಟಕಗಳು ಬರೆದ್ರು, ಅದ್ಭುತವಾದ ನಾಟಕಗಳು ಬರೆದ್ರು. ಹೀಗೆ ಯಾವುದೇ ಫೀಲ್ಡ್ನಲ್ಲಿ ಹೋದ್ರೂ ಎಕ್ಸೆಲ್ ಆಗ್ತಾಯಿದ್ರು ಅವರು. ಅಂದರೆ ಜನಪರವಾಗಿ ಆಲೋಚನೆ ಮಾಡುವಂಥ ಒಬ್ಬ ವ್ಯಕ್ತಿಗೆ ಒಂದು ಮೂಲ ಅಂತಸ್ತತ್ವ ಇದ್ದರೆ ಅವ್ರು ಎಲ್ಲೋದ್ರೂ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಲಂಕೇಶ್ ಪತ್ರಿಕೆ ಕೂಡ ಕಾರಣ, ಮತ್ತು ಲಂಕೇಶ್ ಕೂಡ ಕಾರಣ. ಹಾಗಾಗಿ ಅವರ ಎಲ್ಲ ಪತ್ರಿಕೆಗಳಲ್ಲಿ ಒಲವು ನಿಲುವು ಸಾಮಾಜಿಕವಾಗಿ ಸಮಾಜವಾದಿ ಚಿಂತನೆಗಳಿರ್ತದೆ. ನಾವು ಇವತ್ತು RSS ಬಗ್ಗೆ ನಾವು ಟೀಕೆ ಮಾಡಲಿಕ್ಕೆ ಎದುರುಕೊಳ್ತೀವಿ. ಆದರೆ ಲಂಕೇಶ್ ಆ ಕಾಲದಲ್ಲೇ RSSನ ಅಪಾಯಗಳ ಬಗ್ಗೆ ತಮ್ಮ ಪತ್ರಿಕೆಯಲ್ಲಿ ಬಹಿರಂಗವಾಗಿ ಬರಿತಾ ಇದ್ರು. ಅವರು ಸಾಮಾನ್ಯವಾಗಿ RSSನವರು ಚಡ್ಡಿ ಹಾಕೊಂಡು ಇದೆಲ್ಲ ಅವರು ಶಾಖ ಇದರೆಲ್ಲ ಹೋಗೋದಿಲ್ಲ, ಅದನ್ನು ಚಡಿಸ್ತಾ ಇದ್ರು. ಈ ಚಡ್ಡಿಗಳು ಸವಾಸ ಮಾಡಬಾರ್ದು, ಯಾವಾಗ್ಲೂ ಇವ್ರನ್ನ ಚಡ್ಡಿಗಳು ಅಂತ. ಬಹುಶಃ RSS ಅವ್ರನ್ನ ಇಷ್ಟು ಬಹಿರಂಗವಾಗಿ ಲಘುವಾಗಿ ಛೇಡಿಸಿದಂಥ ಇನ್ನೊಬ್ಬ ಪತ್ರಿಕೋದ್ಯಮವನ್ನು ನಾನು ಕಂಡಿಲ್ಲ. ಸೊ ಲಂಕೇಶ್ ಅವರು RSS ಚಿಂತನೆಗಳ ಬಗ್ಗೆ ಆಗಿನ ಕಾಲದ ಯುವ ಜನರಿಗೆ ಭಾಳ ಎಚ್ಚರಿಕೆಯಿಂದ ಕೊಡ್ತಾಯಿದ್ರು. ಸೊ ಇಂತಹ ಎಲ್ಲ ಹಲವಾರು ಸಾಮಾಜಿಕ ಹೋರಾಟಗಳಿಗೆ ಲಂಕೇಶ್ ಕೆಟಲಿಸ್ಟಿಕ್ ಆಗಿ ಯುವ ಜನರಿಗೆ ಉತ್ತೇಜನ ಕೊಡುವಂಥ ಪತ್ರಿಕೆಯಾಗಿ ಬೆಳೆದು ಬಂತು. ಬಹುಶಃ ನೀವು 20 ವರ್ಷದಲ್ಲಿ ನೋಡ್ಬೋದು, ನೀವು ಲಂಕೇಶ್ ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಪ್ರಗತಿಪರವಾಗಿ ಆಲೋಚನೆ ಮಾಡುವಂಥ ಎಲ್ಲ ಅವಕಾಶಗಳನ್ನು ಕೂಡ ತಮ್ಮ ಪತ್ರಿಕೆಯಲ್ಲಿ ವಿಸ್ತರಣೆ ಮಾಡ್ಕೊಂಡ್ರು. ಅವರು ಬೇಸಿಕ್ಕಾಗಿ ಅವರು ಈಸ್ ಎ ಗುಡ್ ರೈಟರ್. ಅವ್ರಿಗೆ ನಾನು ಯಾವಾಗಲೂ ಲಂಕೇಶ್ನ ಹೇಗೆ ಗ್ರಹಿಸ್ತೀನಿ ಅಂತಂದರೆ, ಒಬ್ಬ ಪೈಲ್ವಾನ್ಗೆ ಒಂದು ಫ್ರೀ ಸ್ಟೈಲ್ ಕುಸ್ತಿನಲ್ಲಿ ಮಾಡಪ್ಪ ಅಂತ ಬಿಟ್ಬಿಟ್ರೆ ಅವನು ಈಗ ಒಂದು ಚೌಕಟ್ಟು ಇದ್ದಾಗ ಕಷ್ಟ, ಈ ನಿಯಮದಲ್ಲಿ ನೀನು ಕೆಲಸ ಮಾಡಬೇಕು, ಈ ನಿಯಮದಲ್ಲಿ ಕೆಲಸ ಮಾಡಬೇಕು ಅಂತ. ಆದರೆ ಫ್ರೀ ಸ್ಟೈಲ್ ಮುಕ್ತವಾಗಿ ನೀನು ಬರೆಯಪ್ಪ ಅಂತ ಅಂದಾಗ ಹೇಗೆ ಬೇಕಾದ್ರೂ ಬರಿಬೋದು. ಈ ಸಾಹಿತ್ಯ ಕಾವ್ಯ ಅಂದರೆ ಹಿಂಗೆ ಬರೀಬೇಕು, ನಾಟಕ ಅಂದರೆ ಹೀಗೆ ಬರೀಬೇಕು, ಕಾದಂಬರಿ ಅಂದರೆ ಹೀಗೆ ಬರೀಬೇಕು, ಸಣ್ಣ ಕಥೆ ಅಂದರೆ ಹೀಗೆ ಬರೀಬೇಕು. ಆದರೆ ಪತ್ರಿಕೋದ್ಯಮದಲ್ಲಿ ಅವ್ರಿಗೇನು ಬೇಕು ಅದನ್ನೆಲ್ಲ ಬರಿಬೋದು. ಟೀಕೆ ಟಿಪ್ಪಣಿ ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಅತ್ಯುತ್ತಮವಾದಂಥ ಒಂದು ಶಿಬಿರಾರ್ಥಿಗಳು ಈ ಲಂಕೇಶ್ ಅವರ ಟೀಕೆ ಟಿಪ್ಪಣಿ ಪುಸ್ತಕ ಪ್ರಿಂಟ್ ಆಗಿದೆ, ನೀವು ದಯವಿಟ್ಟು ತೆಗೆದುಕೊಂಡು ಹೋಗಬೇಕು. ಅವತ್ತಿನ ದಿನಮಾನಗಳಲ್ಲಿ ಸಾಹಿತ್ಯ ಹೇಗಿರ್ತಿತ್ತು, ಮತ್ತು ಬೇರೆ ಬೇರೆ ಎಲ್ಲ ರಾಜಕೀಯ ಬದುಕು ಹೇಗಿರ್ತಾಯಿತ್ತು ಮತ್ತು ನಮ್ಮ ಸಾಮಾಜಿಕ ಬದುಕು ಹೇಗೆ ಇರ್ತಾಯಿತ್ತು ಅನ್ನೋದ್ರ ಬಗ್ಗೆ ಟೀಕೆ ಟಿಪ್ಪಣಿಯಲ್ಲಿ ತುಂಬ ಅದ್ಭುತವಾದಂಥ ಲೇಖನಗಳಿದ್ದಾವೆ. ಲಂಕೇಶ್ ಅವರು ಎಷ್ಟು ಬಹುಮುಖ ಪ್ರತಿಭೆ ಅಂತಂದರೆ, ಅವರು ಪತ್ರಿಕೆ ಶುರು ಮಾಡಿದಾಗ ರಾಜಕೀಯವಾಗಿ ಒಂದು ಪತ್ರಿಕೆ ಮಾಡಬೇಕು, ಕರ್ನಾಟಕಕ್ಕೆ ಒಂದು ಒಳ್ಳೆ ರಾಜಕೀಯ ವ್ಯವಸ್ಥೆ ಶುರು ಮಾಡಬೇಕು ಅಂತ ಶುರು ಮಾಡಿದ್ರು. ಆದರೆ ಬರ್ತಾ 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 ಹೇಗಾಯಿತು ಅಂತಂದರೆ, ರಾಜಕೀಯಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದ ಯುವ ಜನರನ್ನು ಮತ್ತು ನಮ್ಮ ಸಮಾಜದ ಯುವ ಪೀಳಿಗೆಯನ್ನು ಬೆಳೆಸಲಿಕ್ಕೆ ನನ್ನ ಪತ್ರಿಕೆ ಒಂದು ಅಸ್ತ್ರ ಆಗಬೇಕು ಅನ್ನುವಂಥದ್ದನ್ನು ಕಂಡುಕೊಂಡ್ರು. ಸೊ ಹಾಗಾಗಿ ಲಂಕೇಶ್ ಪತ್ರಿಕೆ ಆರಂಭದಲ್ಲಿ ರಾಜಕೀಯ ಒಲವನ್ನು ಇಟ್ಕೊಂಡು ಬರೆದ್ರೂ ಅದಾದ ನಂತರ ಒಂದು ಅದ್ಭುತವಾದಂಥ ಸಾಹಿತ್ಯ ಪತ್ರಿಕೆಯಾಗಿ ಮಾರ್ಪಾಟಾಯಿತು. ಬೇಸಿಕ್ಕಾಗಿ ಸಾಹಿತಿಗಳಾಗಿದ್ದರಿಂದ ಮತ್ತು ಅವರ ಒಡನಾಡಿಗಳೆಲ್ಲ ಸಾಹಿತ್ಯದಲ್ಲಿ ಇದ್ದಿದ್ದರಿಂದ ಲಂಕೇಶ್ ಪತ್ರಿಕೆ ಭಾಳ ಒಂದು ಅತ್ಯುತ್ತಮವಾದಂಥ ಸಾಹಿತ್ಯಿಕ ಪತ್ರಿಕೆಯಾಗಿ ಕೂಡಿಬರ್ತಾಯಿತ್ತು. ಟೀಕೆ ಟಿಪ್ಪಣಿ ಬಗ್ಗೆ ನಾನು 1-2-3 ನಿಮ್ಮ ಗಮನಕ್ಕೆ ಹೇಳ್ತಿದ್ದೀನಿ. ಅವ್ರದ್ದು ಟೀಕೆ ಟಿಪ್ಪಣಿಗಳು ಬರೀ ಕೇವಲ ರಾಜಕೀಯಕ್ಕೆ ಮೀಸಲಾಗ್ತಾ ಇರಲಿಲ್ಲ. ಫ್ಯಾಬ್ಲಾ ನರುಡ ಬಗ್ಗೆ ಬರೀತಾಯಿದ್ರು ಅವರು ಟೀಕೆ ಟಿಪ್ಪಣಿನಲ್ಲಿ. ಮತ್ತು ಅದರ ಮರುವಾರ ಟೆನ್ನಿಸ್ ತಾರೆ ಸ್ಟೆಫಿ ಗ್ರಾಫ್ ಬಗ್ಗೆ ಬರಿತಾಯಿದ್ರು. ಅಂದರೆ ಎಷ್ಟು ಭಾಳ ವೈವಿಧ್ಯಮಯವಾದಂಥ ಪ್ರತಿಭೆ ಲಂಕೇಶು. ಆಮೇಲೆ ಇನ್ನೊಂದು ಅಂಕಣದಲ್ಲಿ ನನಗೆ ಈಗಲೂ ನೆನಪಿದೆ, ಅವ್ರ ಮಗ ಅಜಿತ್ಗೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆವಾಗ ಒಂದು ಸಣ್ಣ ಒಂದು ಸಂಪಾದಕೀಯ ಬರೆದ್ರು ಅವರು, ನನ್ನ ಪ್ರೀತಿಯ ರಾಮು ಅಂತ. ಎಷ್ಟು ಅದು ಓದ್ಸ್ಕೊಂಡು ಹೋಯ್ತು ಅಂತಂದರೆ, ಯಾರ್ದೋ ಒಬ್ಬ ಹುಡುಗನಿಗೆ ಕಥೆಯನ್ನು ಲಂಕೇಶ್ ಹೇಳ್ತಾ ಇದ್ದಾರೆ ಅಂತ. ಆದರೆ ಕೊನೆಯಲ್ಲಿ ಅವ್ರು ಹೇಳ್ತಾರೆ, ಇದು ನನ್ನ ಮಗ ಅಜಿತ್ ಅಂತ. ಒಬ್ಬ ತಂದೆ ತನ್ನ ಮಗ ಹೇಗೆ ಬೆಳಿಬೇಕಾಗಿತ್ತು, ಹೇಗೆ ಸ್ವಲ್ಪ ಆದಿ ತಪ್ಪ ಮತ್ತು ಅದರಿಂದ ಹೇಗೆ ನನ್ನ ಮನಸ್ಸಿಗೆ ಘಾಸಿ ಆಯಿತು ಅನ್ನುವಂಥ ಒಬ್ಬ ತಂದೆ ಮತ್ತು ಮಗನ ಸಂಬಂಧ, ಅವರ ಕಕ್ಕುಲಾತಿಯನ್ನು ಆ ನನ್ನ ಪ್ರೀತಿಯ ರಾಮು ಅನ್ನೋ ಒಂದು ಸಣ್ಣ ಒಂದು ಟೀಕೆ ಟಿಪ್ಪಣಿಯಲ್ಲಿ ಬರೀತಾರೆ. ಹೀಗೆ ಹಲವಾರು ಮತ್ತು ನಜೀರ್ ಸಾಬ್ ಅವರ ಬಗ್ಗೆ ತುಂಬ ಪ್ರೀತಿ ಅವ್ರಿಗೆ. ನಜೀರ್ ಸಾಬ್ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಭಾಳ ಅಪರೂಪವಾದಂಥ ಪ್ರತಿಭೆ. ನಿಮಗೆಲ್ಲ ಬಹುಶಃ ನಜೀರ್ ಸಾಬ್ ಅವ್ರು ನೀರ್ ಸಾಬ್ ಅಂತ ಓದಿ ನೀವು. ಹಿಂದಿನ ಪೀಳಿಗೆಯವ್ರಿಗೆ ನಮಗೆಲ್ಲ ಗೊತ್ತಿರುತ್ತೆ ನಜೀರ್ ಸಾಬ್ ಏನಂತ. ಇವತ್ತಿನ ಪೀಳಿಗೆಯವ್ರಿಗೆ ನಜೀರ್ ಸಾಬ್ ಗೊತ್ತಿರಲ್ಲ. ಅವರು ಕಾಂಗ್ರೆಸ್ನಲ್ಲಿ ಇರ್ತಾರೆ. ಅವ್ರ ಬಗ್ಗೆ ಎಷ್ಟು ಪ್ರೀತಿ ಇರುತ್ತೆ ಅಂತಂದರೆ, ಕಾಂಗ್ರೆಸ್ ಕೊಚ್ಚೆಯಲ್ಲಿ ಒಂದು ಕಮಲ ಅಂತ ಒಂದು ಅದ್ಭುತವಾದ ಲೇಖನವನ್ನು ಬರೀತಾರೆ. ಅಂದರೆ ಕಾಂಗ್ರೆಸ್ಸು ಕೊಚ್ಚೆ, ಇಂಥ ಕೊಚ್ಚೆನಲ್ಲಿ ಕೂಡ ಒಬ್ಬ ಪ್ರತಿಭಾವಂತ ಇಂಥ ಅಬ್ದುಲ್ ನಜೀರ್ ಸಾಬ್ ಇದ್ದಾನೆ ಅಂತ ಲಂಕೇಶ್ ಅವರು ಲೇಖನ ಮಾಡ್ತಾ ಇರ್ತಾರೆ. ಸೊ ಇಂತಹ ಇದು
ಆಮೇಲೆ ನನಗೆ ಭಾಳ ಪರ್ಸ್ನಲ್ಲಾಗಿ ನನಗೆ ಟಚ್ ಆದದ್ದು ಲಂಕೇಶ್ ಅವ್ರ ಬಗ್ಗೆ. ನಾವೆಲ್ಲ ಬೇಸಿಕ್ಕಾಗಿ ನಮ್ಮ ಈ ವಿದ್ಯಾರ್ಥಿನಲ್ಲಿ ನಾನು ಒಂದು ಸಣ್ಣ ಹೇಳ್ಬಿಡ್ತೀನಿ, ನಾನು ಲಂಕೇಶ್ ಪತ್ರಿಕೆಯಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದ್ದೀನಿ. ಹಾಗಾಗಿ ಲಂಕೇಶ್ ಅವ್ರನ್ನ ತುಂಬ ಹತ್ತಿರದಿಂದ ಆಪ್ತವಲಯದ ಗಿಡಿ ನಮ್ಮ ಕೃಷ್ಣ ಮಾಸಡಿ ಅಥವಾ ಚಂದ್ರೇಗೌಡರು ಅಥವಾ ಇನ್ನೊಬ್ಬರ ಜೊತೆ ಆಪ್ತವಾಗಿ ಇಲ್ದಿದ್ರು ಅವ್ರನ್ನ ದೂರದಿಂದ ಗ್ರಹಿಸಿದ್ದೀನಿ. ನನಗೆ ಲಂಕೇಶ್ ಅವರು ಆಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿತ್ತು, ರಾಜೀವ್ ಗಾಂಧಿ ಇದ್ದರು. ಮುಖಪುಟದಲ್ಲಿ ಸೋನಿಯಾ ಗಾಂಧಿಯವರ ಫೋಟೋ ಹಾಕಿ ಒಂದು ಸಂಚಿಕೆಯನ್ನು ರೂಪಿಸ್ತಾರೆ. ನಾನು ಹೇಳಿದೆ, ಸರ್ ಏನು ಸರ್ ನಾವೆಲ್ಲ ಕಾಂಗ್ರೆಸ್ ವಿರೋಧಿಗಳು, ನೀವು ಸೋನಿಯಾ ಗಾಂಧಿಯವ್ರ ಫೋಟೋನ ಕವರ್ ಪೇಜ್ನಲ್ಲಿ ಹಾಕಿ ಮಾಡ್ತಾ ಇದ್ದಿರಲ್ಲ ಅಂತ. ದಡ್ಡ ನಿನಗೆ ಗೊತ್ತಾಗೋದಿಲ್ಲ, ಅವಳೆಂಥ ಅದ್ಭುತವಾದ ವ್ಯಕ್ತಿ ಅಂತ ನಿನಗೆ ಇನ್ನೊಂದು 20 ವರ್ಷ ಆದಮೇಲೆ ನೋಡು, ನಿನಗೆ ಅರಿವಾಗುತ್ತೆ ಅಂತ. ಬಹುಶಃ 20 ವರ್ಷ ಆದಮೇಲೆ ಸೋನಿಯಾ ಗಾಂಧಿಯವರ ಏನು ಅವರು ತ್ಯಾಗ ಈ ದೇಶಕ್ಕೋಸ್ಕರ ಮಾಡಿದ್ರು, ಆವಾಗ ನನಗೆ ಅನಿಸುತ್ತೋ ಅಂದರೆ ಲಂಕೇಶು ಎಷ್ಟು ಮುತ್ಸದ್ದಿ ಮತ್ತು ಅವ್ರಿಗೆ ನಮಗೆ ಗ್ರಹಿಕೆ ಆಗದೆ ಅಂತ ಒಳನೋಟಗಳೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇತ್ತು ಅಂತ. ಆಮೇಲೆ ಲಂಕೇಶ್ ಅವ್ರ ಬಗ್ಗೆ ಪ್ರೀತಿಯಿಂದನೂ ಮಾತಾಡ್ಬೋದು ಮತ್ತು ಟೀಕೆಯಿಂದನೂ ಮಾತಾಡ್ಬೋದು. ನಾನು ಎರಡೂ ಸಮಾನ ಭಾವನೆಗಳು ಇಟ್ಕೊಂಡು ಅವ್ರನ್ನ ಆರಾಧನಾ ಭಾವದಿಂದನೂ ಮಾತಾಡ್ತೀನಿ ಮತ್ತು ಅವ್ರನ್ನ ಟೀಕೆ ಮಾಡುವಂಥ ಗುಣದಿಂದನೂ ಕೂಡ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಲಂಕೇಶ್ ಅವರ ಉಗ್ರ ಅಭಿಮಾನಿಗಳಿದ್ರೆ ದಯವಿಟ್ಟು ನನ್ನ ಕ್ಷಮಿಸಬೇಕು. ನಾನು ಲಂಕೇಶ್ ಅವ್ರ ಬಗ್ಗೆ ಅಭಿಮಾನಿ. ಆದರೆ ಯಾವುದೋ ಒಂದು ಹಂತದಲ್ಲಿ ನಾವು ವ್ಯಕ್ತಿಯನ್ನು, ಅವರ ಪ್ರತಿಭೆ ಅವೆಲ್ಲ ಎರಡು ಸೆಕೆಂಡ್ರಿ ಆಗುತ್ತೆ. ಮಾನವೀಯ ಸಂಬಂಧಗಳು ಮತ್ತು ಇನ್ನೊಬ್ಬ ವ್ಯಕ್ತಿ ಜೊತೆಯಲ್ಲಿ ಹೇಗೆ ನಡ್ಕೊಳ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತವೆ. ಹಾಗಾಗಿ ನಾನು ಎರಡೂ ನೆಲೆಯಿಂದ ಮಾತಾಡ್ತಾ ಇದ್ದೀನಿ. ನಾನು ಲಂಕೇಶ್ ಅವ್ರ ಬಗ್ಗೆ ಮೊದಲು ಹೇಳ್ತಾ ಇದ್ದಾಗೆ ಅವ್ರ ಜೊತೆಯಲ್ಲಿ ಭಾಳ ಅದ್ಭುತವಾದಂಥ ಬಳಗ ಇತ್ತು. ಲಂಕೇಶ್ ಜೊತೆಯಲ್ಲಿ ರಾಮದಾಸ್ ಇದ್ದರು, ತೇಜಸ್ವಿ ಇದ್ದರು, ಚಂಪಾ ಇದ್ದರು. ಲಂಕೇಶ್ ಅವರು ತೇಜಸ್ವಿ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ಅಂತಂದರೆ, ಅವರು ತಮ್ಮ ಪತ್ರಿಕೆಯಲ್ಲಿ ತುಂಬ ಫ್ರೀಡಮ್ ಕೊಟ್ಟಿದ್ರು ಅವ್ರಿಗೆ ಲಂಕೇಶ್ ಅವರು. ಸೊ ಹಾಗಾಗಿ ಲಂಕೇಶ್ ಅವರ ಪತ್ರಿಕೆಯಲ್ಲಿ ತೇಜಸ್ವಿಯವರ ಬರವಣಿಗೂ ಬರವಣಿಗೆ ಶುರುವಾಯಿತು. ಬಹುಶಃ ತೇಜಸ್ವಿಯವರ ಅದ್ಭುತವಾದಂಥ ಬರಹಗಳು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಸಾರವಾದವು. ಸೊ ಅದ್ರ ಬಗ್ಗೆ ತೇಜಸ್ವಿಯವರೇ ಒಂದು ಕಡೆ ಹೇಳಿದ್ದಾರೆ. ನರೇಂದ್ರ ರೈ ಅವ್ರ ಜೊತೆಯಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಅದನ್ನು ನಾನು ಓದಿ ಹೇಳ್ತೀನಿ. ಯಾಕೆಂತಂದರೆ ಈ ಬಗ್ಗೆ ತೇಜಸ್ವಿಯವರೇ ಒಂದೆಡೆ ಇದನ್ನು ದಾಖಲಿಸಿದ್ದಾರೆ. ಸರಳವಾಗಿ ಸ್ಪಷ್ಟವಾಗಿ ಬರೆಯುವ ನನ್ನ ಕಲೆಗಾರಿಕೆಗೆ ಮೂಲ ಕಾರಣ ಲಂಕೇಶ್ ಎಂದೇ ಹೇಳಬೇಕು. ಒಬ್ಬ ಅದ್ಭುತವಾದಂಥ ಸಾಹಿತ್ಯದ ಬಗ್ಗೆ ಅವರಷ್ಟೇ ಅದ್ಭುತವಾದಂಥ, ಅವರಷ್ಟೇ ಘನತೆ ಇರುವಂಥ ಒಬ್ಬ ಗೆಳೆಯ ಹೇಳಿದಂಥ ಮಾತುಗಳು ಇದು. ಹಾಗಾಗಿ ಇದು ಭಾಳ ಪ್ರಾಮುಖ್ಯವಾದಂಥ ಹೇಳಿಕೆ ಅಂತ ನಾನು ಗಮನಿಸ್ತಾ ಇದ್ದೀನಿ. ನನ್ನ ಪತ್ರಿಕೆಯಲ್ಲಿ ನೀವು ಅಕ್ಷರಶಃ ಏನು ಬೇಕಾದರೂ ಬರೀ ಎಂದು ಹೇಳಿದರು. ನನ್ನ ಮಿಸ್ಸಿಂಗ್ ಲಿಂಕ್ ಎಂಬ ಮಾನವಶಾಸ್ತ್ರದ ಮೇಲಿನ ಪುಸ್ತಕವನ್ನು ಸಹ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಿಸಿದರು. ಎಂದ ಮೇಲೆ ನನಗೆ ಯಾವ ಮಟ್ಟದ ಸ್ವಾತಂತ್ರ್ಯ ಇದೆ ಎನ್ನುವುದನ್ನು ಊಹಿಸಿ. ಆವರೆಗೂ ಸೆಮಿನಾರುಗಳ ಸಾಹಿತ್ಯಾಸಕ್ತರ ಗುಂಪುಗಳಲ್ಲೇ ಮಾತಾಡಿಕೊಂಡಿದ್ದ ನನಗೆ ಒಂದು ಜನಪ್ರಿಯ ವಾರ ಪತ್ರಿಕೆಗಳಲ್ಲಿ ಬರೆಯಬೇಕಾದ ಕೂಡಲೇ ವಿಸ್ತಾರವಾದ ವಿಭಿನ್ನ ರುಚಿ ಆಸಕ್ತಿಗಳ ವಿಚಿತ್ರ ಪ್ರೇಕ್ಷಕ ವರ್ಗವನ್ನು ಉದ್ದೇಶಿಸಿ ಬರೆಯಬೇಕಾಯಿತು. ಸೈಕಲ್ ಶಾಪಿನವನು, ಕ್ಷೌರದ ಅಂಗಡಿಯವನು, ಬಸ್ ಬರುವವರೆಗೆ ಕಣ್ಣಾಡಿಸಲು ಇರಲಿ ಎಂದು ಓದುವವರು, ಹೀಗೆ ತರತರದ ಜನರು ನಮ್ಮ ಪ್ರೇಕ್ಷಕ ವೃಂದ ಎಂದಾದಾಗ ಸಹಜವಾಗಿ ನಮ್ಮ ಶೈಲಿ ಅಪ್ರಜ್ಞಾಪೂರ್ವಕವಾಗಿಯೇ ಬದಲಾಗುತ್ತಾ ಹೋಗುತ್ತದೆ. 2012ನೇ ಇಸ್ವಿನಲ್ಲಿ ನರೇಂದ್ರ ರೈ ಅವರಿಗೆ ಇಂಟರ್ವ್ಯೂ ಕೊಡ್ತಾರೆ ತೇಜಸ್ವಿ. ಅದರಲ್ಲಿ ಬರೆದಂಥ ಇದು ಲೇಖನ. ಲಂಕೇಶ್ ಅವರ ಬಗ್ಗೆ ತೇಜಸ್ವಿ ಅವ್ರಿಗೆ ಎಂಥ ಅಭಿಮಾನ ಇತ್ತು ಅನ್ನೋದ್ರ ಬಗ್ಗೆ ನಾನು ಇದನ್ನು ಹೇಳಿದ್ದೀನಿ. ಲಂಕೇಶ್ ಪತ್ರಿಕೆ ಕರ್ನಾಟಕದಲ್ಲಿ ಭಾಳಷ್ಟು ಜನ ಲೇಖಕರನ್ನ ಶುರು ಮಾಡಿದ್ರು. ಅದರಲ್ಲಿ ಮಹಿಳಾ ಲೇಖಕಿಯರನ್ನಂತೂ ಲಂಕೇಶ್ ಒಂದು ರೀತಿಯ ಮುಂಚೂಣಿಯಲ್ಲಿ ತಂದು ನಿಲ್ಲಿಸಿದ್ರು. ಇವತ್ತು ಕನ್ನಡದಲ್ಲಿ ಬಹಳ ಅಪ್ರತಿಮ ಲೇಖಕರು ಮಹಿಳೆಯರು ಅಂತ ಯಾರ್ಯಾರಂತ ಇದ್ರು, ಅವರೆಲ್ಲ ಲಂಕೇಶ್ ಪತ್ರಿಕೆಯಿಂದಲೇ ಬೆಳೆದು ಬಂದಂಥವ್ರು. ಮೊದಲನೇದಾಗಿ ಸಾರಾ ಅಬೂಬಕರ್ ಚಂದ್ರಗಿರಿ ತೀರದಲ್ಲಿ ಅಂತ ಕಾದಂಬರಿ ಬರೆದ್ರು. ಯಾವುದೋ ದೂರದ ಕಾಸರಗೋಡಿನಲ್ಲಿ, ಯಾರು ಕನ್ನಡ ಜಗತ್ತಿಗೆ ಗೊತ್ತಿರಲಿಲ್ಲ ಅವರು ಸಾರಾ ಅಬೂಬಕರ್ ಯಾರಂತ. ಅಂಥ ಒಬ್ಬ ಮಹಿಳೆಯನ್ನು ಕರ್ಕೊಂಡು ಬಂದು ತನ್ನ ಪತ್ರಿಕೆಯಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸಿ ಬೆಳೆಸಿದ್ರು ಸಾರಾ ಅಬೂಬಕರ್. ಆಮೇಲೆ ಬಿ ಟಿ ಲಲಿತನ ಯಾವುದೋ ತಾಂಡ್ಯ ಚಿಕ್ಕಮಂಗ್ಳೂರು ಹತ್ರ ತಂಡದಲ್ಲಿದ್ದಂಥ ಒಬ್ಬ ಲಂಬಾಣಿ ಹೆಣ್ಣುಮಗಳನ್ನು ಕರ್ಕೊಂಡು ಬಂದು ಪತ್ರಿಕೆಯಲ್ಲಿ ವೇದಿಕೆ ಕೊಟ್ಟು ಅವರನ್ನು ಒಬ್ಬ ಲೇಖಕಿಯನ್ನಾಗಿ ಮಾಡಿಸಿದ್ರು. ಅವರು ರಾಜಕೀಯವಾಗಿ ಆಮೇಲೆ ಬೆಳೆದರು. ಇವತ್ತು ಬಿ ಟಿ ಲಲಿತಾ ನಾಯಕ್ ಅವರು ಯಾವುದೋ ಒಂದು ಮೂಲೆಯಲ್ಲಿದ್ದವ್ರನ್ನ ಕರೆದು ತಂದು ಕರ್ನಾಟಕ ಸಾಮಾಜಿಕ ಬದುಕಿಗೆ ಅರ್ಪಿಸಿದ್ದಾರೆ. ಅಂತ ಅದರಲ್ಲಿ ಲಂಕೇಶ್ವರ ಕೊಡುಗೆ ಭಾಳ ಇದೆ. ಹಾಗಾಗಿ ರೇಖಾರಾಣಿ, ಅನಾಮಧೇಯ ಹುಡುಗಿ ರೇಖಾರಾಣಿ, ಬಹುಶಃ ಲಂಕೇಶ್ ಅವರಿಗೆ ಮಗಳನ್ನ ವೈರ್ಗೆ ಅಂತವಳು. ಅಂಥ ಒಬ್ಬ ರೇಖಾರಾಣಿಯನ್ನು ಕರ್ಕೊಂಡು ಬಂದು ಪತ್ರಿಕೆಯಲ್ಲಿ ಒಬ್ಬ ಲೇಖಕಿಯನ್ನಾಗಿ ಮಾಡಿದ್ರು. ನನಗೆ ಈಗಲೂ ನೆನಪಿದೆ, ರೇಖಾರಾಣಿ ಯಾವಾಗಲೂ ಒಂದು ಅವರ ಆಪ್ತ ವಲಯದಲ್ಲಿದ್ದಂಥ ಹುಡುಗಿ ಲಂಕೇಶ್ ಅವ್ರನ್ನ ಕೇಳ್ತಾರಂತೆ, ಬರವಣಿಗೆ ಅಂದರೆ ಹೇಗೆ ಸಾರ್ ಅಂತ. ಲಂಕೇಶ್ ತಕ್ಷಣ ಹೇಳ್ತಾರಂತೆ, ಬರವಣಿಗೆ ಅಂತಂದರೆ ಏನಂತಂದರೆ ಮಗು
ತಾಯಿಗೆ ಹಾಲನ್ನು ಕುಡಿಯುವಾಗ ಎಷ್ಟು ಸಹಜವಾಗಿ ಬರುತ್ತೆ ಅಷ್ಟು ಸಹಜವಾಗಿರ್ಬೇಕು ಬರವಣಿಗೆ ಅಂದರೆ. ಇದಕ್ಕಿಂತ ಇನ್ನೊಂದು ಅನಾಲಜಿನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಷ್ಟು ತಕ್ಷಣ ರಿಯಾಕ್ಟ್ ಮಾಡ್ತಾರೆ ಒಂದು ಗ್ರಹಿಕೆಯನ್ನು. ಅವಳಿಗೆ ಬರವಣಿಗೆ ಏನು ಅಂತ ಕೇಳಿದಾಗ ರೇಖಾರಾಣಿ ಅದಕ್ಕೆ ಒಂದು ದೊಡ್ಡ ವ್ಯಾಖ್ಯಾನ ಕೊಡ್ಬೋದಾಯಿತು, ಆದರೆ ಎಷ್ಟು ಸಹಜವಾಗಿ ಹೇಳ್ತಾರೆ. ನನಗೂ ಈ ರೇಖಾರಾಣಿ ನನಗೆ ಹೇಳಿದ್ದಾಳೆ, ಆ ವಾಕ್ಯ ಇನ್ನೂ ನನ್ನ ನೆನಪಿನಲ್ಲಿ ಉಳಿದಿದೆ ಅಂತಂದರೆ ಲಂಕೇಶ್ ಅವರ ಮೂಲ ಗ್ರಹಿಕೆ ಮತ್ತು ಒಂದು ವಿಷಯವನ್ನು ಮಂಡಿಸುವಂಥ ವಿಧಾನ ಇದೆಯಲ್ಲ, ಅದರ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡ್ಕೊಳ್ಬೇಕು. ಆಮೇಲೆ ಬಿ ಟಿ ಜಾಹ್ನವಿ, ಬಾನು ಮಸ್ತಕ್ ಹಾಸನದವರು, ಮುಸ್ಲಿಂ ಹೆಣ್ಣು ಮಗಳು. ಬಿ ಟಿ ಜಾಹ್ನವಿ ನಮ್ಮ ತಿಪ್ಪೇಸ್ವಾಮಿಯವರು ಅಂತ ಭಾಳ ಒಬ್ಬರು ಅತ್ಯದ್ಭುತ ನೇತೃತ್ವದಿಂದ ಅವ್ರ ಮಗಳು. ಇವರೆಲ್ಲ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕಣ್ಣೇ ಬಿಟ್ಟಿರಲಿಲ್ಲ. ಇಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಮುಖ್ಯ ವೇದಿಕೆಯಲ್ಲಿ ಬಿಟ್ಟು ಬೆಳೆಸಿದಂಥ ಪ್ರತಿಭೆ ಲಂಕೇಶ್ ಪತ್ರಿಕೆ. ಆಮೇಲೆ ಇನ್ನೊಬ್ಬರು ದಾವಣಗೆರೆಯಲ್ಲಿ ಬಿ ವಿ ವೀರಭದ್ರಪ್ಪನವರು ಅಂತ ಇದ್ದರು, ಭಾಳ ಅದ್ಭುತವಾದಂಥ ವೈಚಾರಿಕ ವ್ಯಕ್ತಿಯವರು. ಅವರು ಸಾಹಿತ್ಯವನ್ನು ಸಾಮಾನ್ಯ ಜನರು ಓದ್ಕೊಳ್ಳೋದು ಭಾಳ ಕಷ್ಟ. ಆದರೆ ಲಂಕೇಶ್ ಪತ್ರಿಕೆಯಲ್ಲಿ ಸೆಂಟ್ರ್ ಸ್ಪೀಡ್ನಲ್ಲಿ RSSನವರ ವಿಚಾರಗಳ ಬಗ್ಗೆ ಮತ್ತು ನಮ್ಮ ಪುರಾಣಗಳು ಹೇಗೆ ನಮ್ಮನ್ನು ಹಾದಿ ತಪ್ಪಿಸ್ತಿದ್ದಾವೆ ಅನ್ನೋದ್ರ ಬಗ್ಗೆ ಬಿ ವಿ ವೀರಭದ್ರಪ್ಪನವ್ರನ್ನ ಮೂಲಕ ಲೇಖನವನ್ನು ಬರೆಸಿ, ಅದು ಒಂದು ಸರಿ ಬರೆಸ್ಬಿಟ್ಬಿಡ್ಲಿಲ್ಲ, ಪದೇ ಅಂಥ ವೈಚಾರಿಕ ಲೇಖನಗಳನ್ನು ಬರೆಸ್ತಾ ಇದ್ರು ಬಿ ವಿ ವೀರಭದ್ರವ್ರ ಮೂಲಕ. ಆಮೇಲೆ ನಮ್ಮ ಚಂದ್ರಶೇಖರ ಆಲೂರು, ನಮ್ಮ ಮಂಡ್ಯದ ಹುಡುಗ, ಅವರ ಪ್ರಬಂಧ ಸಾಹಿತ್ಯ ಅರಳದ್ದು ಲಂಕೇಶ್ ಪತ್ರಿಕೆಯಲ್ಲಿ. ಲಂಕೇಶ್ ಅವರು ಸಾಮಾನ್ಯವಾಗಿ ಲಂಕೇಶ್ ಅವ್ರಿಗೆ ನಾನು ಲಂಕೇಶ್ ಪತ್ರಿಕೆಯಲ್ಲಿ ಒಂದು 3 ವರ್ಷ ಕೆಲಸ ಮಾಡೋದನ್ನ ಗಮನಿಸ್ತಾ ಇದ್ದೆ. ಯಾವಾಗಲೂ ನಾವು ಲಂಕೇಶ್ ಅವ್ರಿಗೆ ಏನಾದ್ರು ಲೇಖನ ಕೊಟ್ಟರೆ ಅದನ್ನು ಕಳಿಸ್ಬೇಕು, ಅವರು ರೂಮ್ನಲ್ಲಿ ಓದ್ಬಿಟ್ಟು ಒಂದು ಟಿಕ್ ಮಾಡಿ ಕಳಿಸ್ತಾಯಿದ್ರು. ಚಂದ್ರಶೇಖರ ಆಲೂರು ಪ್ರಬಂಧ ಬಂದರೆ ಭಾಳ ಅದನ್ನು ಅದಕ್ಕೆ ಸ್ಟಾರ್, ಈಗ ನಾವು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಪ್ರೋಗ್ರೆಸಿವ್ ಶೀಟ್ನಲ್ಲಿ ಸ್ಟಾರ್ ಕೊಡ್ತಾರಲ್ಲ, ಹಾಗೆ ಸ್ಟಾರ್ ಮಾಡಿ ಕಳಿಸ್ತಾಯಿದ್ರು. ಅಂದರೆ ಲಂಕೇಶ್ಗೆ ಭಾಳ ಇಷ್ಟ ಆಯಿತು ಚಂದ್ರಶೇಖರ ಆಲೂರು ಬಗ್ಗೆ ಮತ್ತು ಸತ್ಯಮೂರ್ತಿ ಆನಂದ್ ಅವ್ರ ಬಗ್ಗೆ. ಸೊ ಅವ್ರನ್ನ ಬೆಳೆಸಿದ್ರು. ನಮ್ಮ ಇಲ್ಲೇ ಚಂದ್ರೇಗೌಡರು ಇದ್ದಾರೆ, ಬಿ ಚಂದ್ರೇಗೌಡರು, ಯಾವುದೋ ಒಂದು ಲೈಬ್ರರಿನಲ್ಲಿ ಇದ್ದರು, ಅಂಥವ್ರನ್ನ ಕರ್ಕೊಂಡು ಬಂದು ಅವ್ರಿಗೊಂದು ಅಂಕಣ ಕೊಟ್ಟು ಕಟ್ಟೆ ಪುರಾಣ ಅಂತ ಇಡೀ ಕರ್ನಾಟಕದ ಮನೆ ಮಾತನ್ನು ಮಾಡಿದ್ರು. ಈಗ ಯಾವುದೇ ಮಾಮೂಲಿ ಪತ್ರಿಕೆಗಳು ಈ ರೀತಿ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವ್ರಿಗೊಂದು ವೇದಿಕೆ ಕೊಟ್ಟು ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂಥ ಉದಾಹರಣೆ ಇಲ್ಲ. ಆದರೆ ಲಂಕೇಶ್ ಆ ಕೆಲಸವನ್ನು ತುಂಬ ಅದ್ಭುತವಾಗಿ ಮಾಡಿದ್ರು. ಪತ್ರಿಕೋದ್ಯಮದ ಕೆಲಸ ಇದು ಮುಖ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಹುಬ್ಬಳ್ಳಿಯವ ಅಂತ ಒಂದು ಅಂಕಣ ಇತ್ತು, ಪುಂಡ್ಲಿಕ್ ಶೇಟ್ ಅಂತ. ಅವ್ರು ಎಷ್ಟು ಚೆನ್ನಾಗಿ ಬರೀತಿದ್ರು ಹುಬ್ಬಳ್ಳಿ ಭಾಷೆಯಲ್ಲಿ ಪ್ರತಿ ವಾರ ಅಂಕಣ. ಆ ಅಂಕಣನೂ ಕೂಡ ಲಂಕೇಶ್ ಅವರು ಪ್ರಜಾವಾಣಿಯಲ್ಲಿ ಯಾವಾಗ ಅಂಕಣ ಭಾಳ ಜನಪ್ರಿಯವಾಗಿತ್ತು, ಆ ರೀತಿ ನಮ್ಮ ಚಂದ್ರೇಗೌಡರ ಅಂಕಣ ಮತ್ತು ಹುಬ್ಬಳ್ಳಿಯ ಪುಂಡ್ಲಿಕ್ ಶೇಟ್ ಅವರ ಅಂಕಣ ಎರಡೂ ಭಾಳ ತಮಾಷೆ ಅಂಕಣ. ಅವರು ಪುಂಡ್ಲಿಕ್ ಶೇಟ್ ನನಗೂ ಇನ್ನೂ ಚಂದ ಎತ್ತರವಾದ ವ್ಯಕ್ತಿ. ಲಂಕೇಶ್ ಪತ್ರಿಕೆ ಆವಾಗ ಬರ್ತಾಯಿದ್ರು, ಪಾಪ ಆಕ್ಸಿಡೆಂಟಲ್ಲಿ ತೀರೋಗ್ಬಿಟ್ರು. ಆದರೆ ಒಂದು 2-3 ವರ್ಷಗಳ ಕಾಲ ಲಂಕೇಶ್ ಪತ್ರಿಕೆ ಉತ್ತರ ಕರ್ನಾಟಕದಲ್ಲಿ ಭಾಳ ಜನಪ್ರಿಯ ಆಗಲಿಕ್ಕೆ ಹುಬ್ಬಳ್ಳಿ ಈ ಭಾಗದಲ್ಲಿ ನಮ್ಮ ಪುಂಡ್ಲಿಕ್ ಶೇಟ್ ಅವರ ಒಂದು ಕಾಲಮು ಭಾಳ ಕಾರಣ ಅಂತ. ಆಮೇಲೆ ನಮ್ಮ ಮಂಡ್ಯದಲ್ಲಿ HL ಕೇಶವಮೂರ್ತಿ ಅವರು ಖ್ಯಾತನ ಮೂಲಕ ಭಾಳ ಹಾಸ್ಯಲೇಖನವನ್ನು ಬರಿತಾಯಿದ್ರು. ಅವರು ಲಂಕೇಶ್ ಅವರ ಆಪ್ತ ಗೆಳೆಯದಲ್ಲಿ ಇದ್ದರು. ಅಂಥವ್ರಿಗೆಲ್ಲ ಲಂಕೇಶ್ ಪತ್ರಿಕೆಯಲ್ಲಿ ಅವಕಾಶ ಆಯಿತು. ಆಮೇಲೆ BS ಶ್ರೀಧರ್ ಅಂತ ಅವರು ನನಗೆ ಉಪನ್ಯಾಸಕರು, ಜರ್ನಲಿಸಮ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರು ಏನು ಬರೀತಾ ಇರಲಿಲ್ಲ ಅವರು, ಆದರೆ ಲಂಕೇಶ್ ಅವರ ಸ್ನೇಹಿತರು ಅವ್ರು ಬಂದಾಗ ಲಂಕೇಶ್ ಅವ್ರ ಜೊತೆಯಲ್ಲಿ ಮಾತಾಡಿ, ನೀವು ಇಷ್ಟೊಂದೆಲ್ಲ ತಿಳುವಳಿಕೆ ಮಾಡಿದ್ದೀರಿ, ಇದನ್ನು ನೀವು ನಿಮ್ಮಲ್ಲೇ ಇಟ್ಕೊಳ್ಬಾರ್ದು, ನಿಮ್ಮ ತಿಳುವಳಿಕೆ ಸಾಮಾನ್ಯ ಜನರಿಗೆ ಹೋಗಬೇಕು ಅನ್ನೋಂಥ ಅವ್ರಿಗೆ ಮನವೊಲಿಸಿ ಅವ್ರ ಮುಖಾಂತರ ಬಾಪು ಚಿಂತನೆ, ಗಾಂಧೀಜಿಯವ್ರ ಬಗ್ಗೆ ತುಂಬ ಪ್ರೀತಿ ಲಂಕೇಶ್ ಅವ್ರಿಗೆ. ಸೊ ನಮ್ಮ ಗಾಂಧೀಜಿ ಚಿಂತನೆಗಳು ಪುಸ್ತಕಗಳ ಮೂಲಕ ಜನಗಳಿಗೆ ತಲುಪಿದ್ರು, ನಮ್ಮ ಪತ್ರಿಕೆ ಮೂಲಕ ತಲುಪಬೇಕು ಅಂದ್ಬಿಟ್ಟು ಬಾಪು ಚಿಂತನೆ ಅಂತ ಸಣ್ಣ ಒಂದು 2 ಪ್ಯಾರಾ ಅಷ್ಟೇ ಬಾಪು ಚಿಂತನ ಅಂತ ಅದೊಂದು ಕಾಲಮ್ ಕೊಟ್ಟರು. ಮತ್ತು ಜಗತ್ತಿನ ವಿದ್ಯಮಾನಗಳ ಬಗ್ಗೆ ಲಂಕೇಶ್ ಅವರು BS ಶ್ರೀಧರ್ ಮೂಲಕ ಬರೆಸಿ, ನಾವೆಲ್ಲ ಜಗತ್ತಿನ ವಿದ್ಯಮಾನಗಳನ್ನ ತಿಳ್ಕೊಂಡದ್ದು ನಾವು ಲಂಕೇಶ್ ಮೂಲಕ. ನಾವೇನು ದೊಡ್ಡ ಇಂಗ್ಲೀಷ್ ಪುಸ್ತಕಗಳನ್ನೆಲ್ಲ ಓದಿ ನಾವು ಜಗತ್ತಿನ ವಿದ್ಯಮಾನಗಳನ್ನ ತಿಳ್ಕೊಳ್ತಿರಲಿಲ್ಲ. ನಮ್ಮ ತೇಜಸ್ವಿ ಅವರು ಇರ್ಬೋದು ಅಥವಾ BS ಶ್ರೀಧರ್ ಈ ಥರದವರ ಲೇಖನಗಳನ್ನು ಓದ್ಕೊಂಡು ನಾವು ಜಗತ್ತನ್ನು ಗ್ರಹಿಸ್ತು. ಅಂತಹ ಒಂದು ವೇದಿಕೆಯನ್ನು ಲಂಕೇಶ್ ಪತ್ರಿಕೆ ಕೊಡ್ತು. ಆಮೇಲೆ ರವೀಂದ್ರ ರೇಷ್ಮೆ, SH ರೆಡ್ಡಿ, CS ದ್ವಾರಕಾಂತ್ ಇವರೆಲ್ಲ ಭಾಳ ಪೊಲಿಟಿಕಲ್ ಆಗಿ ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಇವತ್ತು ಲಂಕೇಶ್ ಇಲ್ಲದೆ ಇರ್ಬೋದು, ಆದರೆ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾವು ಯಾವತ್ತೂ ಮರಲಿಕ್ಕೆ ಸಾಧ್ಯವಿಲ್ಲ. ರಾಜಕೀಯ ತಲ್ಲಣಗಳನ್ನು ಸೃಷ್ಟಿ ಮಾಡ್ತಾಯಿದ್ದು ಲಂಕೇಶ್ ಪತ್ರಿಕೆ. ಅವರು RL ಜಾಲಪ್ಪನವ್ರದ್ದು ಅಬ್ದುಲ್ ರಶೀದ್ ಕೊಲೆಯಲ್ಲಿ ಎಷ್ಟು ಅವರು ತುಮಕೂರಿಗೆಲ್ಲ ಕಳಿಸ್ತಾಯಿದ್ರು. ಅಷ್ಟೇಕೆ ಲಂಕೇಶ್ ಪತ್ರಿಕೆ ಪ್ರವರ್ಧಮಾನದ ದಿನಗಳಲ್ಲಿ NT ರಾಮರಾವ್ ಸರ್ಕಾರವನ್ನು ಪಕ್ಕದಲ್ಲಿ ಅವರ ಅಳಿಯ ಚಂದ್ರಬಾಬು ಸೇರಿಕೊಂಡು ತೆಗೆದಾಕ್ಬಿಟ್ರು. ಆವಾಗ ರಾಮರಾವ್ ಅವರು ಬೆಂಗಳೂರಿಗೆ ಬಂತು, NT ರಾಮರಾವ್ ಅವರು. ಸೊ ನಮ್ಮ ಲಂಕೇಶ್ ಪತ್ರಿಕೆಯವರು ಸಣ್ಣ ಪತ್ರಿಕೆಯವರು
ಎಷ್ಟು ದುಡ್ಡು ಖರ್ಚಾದ ಚಿಂತೆ ಇಲ್ಲ, ಇವ್ರ ಜೊತೆಯಲ್ಲಿ ನೀವು ಪ್ರವಾಸ ಮಾಡಬೇಕು ಅಂತೇಳಿ NT ರಾಮರಾವ್ ಜೊತೆಯಲ್ಲಿ ರೆಡ್ಡಿ ಮತ್ತು ದ್ವಾರಕಾನಾಥ್ ಅವರೆಲ್ಲ ಹೋಗಿ ಲಂಕೆ NT ರಾಮರಾವ್ ಅವ್ರಿಗೆ ಹೆಂಗೆ ಅನ್ಯಾಯ ಆಗಿದೆ, ರಾಜಕೀಯವಾಗಿ ಅನ್ಯಾಯ ಆಗಿದೆ ಅನ್ನೋಂಥದ್ದು ಕನ್ನಡ ಓದುಗರಿಗೆ ತೋರಿಸಿದ್ರು. ಯಾವ ದೊಡ್ಡ ಪತ್ರಿಕೆಗಳು ಈ ಕೆಲಸ ಮಾಡಲಿಲ್ಲ. ಇನ್ನೂ ಮುಖ್ಯವಾಗಿ ಏನಂತಂದರೆ ಇಂದಿರಾ ಗಾಂಧಿ ಅವ್ರದ್ದು ಹತ್ಯೆ ಆಗುತ್ತಲ್ಲ, ಆವಾಗ ಲಂಕೇಶ್ ಪತ್ರಿಕೆಯವರು ಇಲ್ಲಿಂದ ರಿಪೋರ್ಟರ್ಸ್ನ ಡೆಲ್ಲಿ ಕಳಿಸ್ತಾರೆ. ಅಲ್ಲಿ ಹೋಗಿ ಅಲ್ಲಿರುವಂಥ ರಾಜಕೀಯ ಮುಖಂಡರುಗಳು ಎಲ್ಲರನ್ನೂ ಮಾತಾಡಿಸಿ ಯಾವ ರೀತಿಯ ಒಂದು ಖಗೋಲೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಆಯಿತು ಅಂತ ಲಂಕೇಶ್ ಅವರು ಒಂದು ಪತ್ರಿಕೋದ್ಯಮದಲ್ಲಿ ಹೊಸದನ್ನು ಸೃಷ್ಟಿ ಮಾಡಿದ್ರು. ಅವ್ರು ಏನು ಕಳಿಸ್ತಾ ಇದ್ರು ಆಗ್ತಿತ್ತು, ಅಲ್ಲಿ ಯಾರೋ ಇದ್ದವ್ರನ್ನ ಮಾಡ್ಬೋದಾಯ್ತು. ಆದರೆ ನಮ್ಮ ಕನ್ನಡದ ಓದುಗರಿಗೆ ಅಲ್ಲಿನ ವಿದ್ಯಮಾನಗಳು, ಅಲ್ಲಿನ ಒಳಗುಗಳು, ರಾಜಕೀಯ ಒಳಗಳು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಂದ ದುಡ್ಡು ಖರ್ಚು ಮಾಡಿ ದೆಹಲಿ ಕಳಿಸಿ ಮಾಡ್ತಾಯಿದ್ರು. ಹೀಗೆ ಭಾಳಷ್ಟು ಸಾಹಸಗಳನ್ನು ಲಂಕೇಶ್ ಪತ್ರಿಕೆ ಮಾಡಿದೆ. ಮತ್ತು ನಾನು ಇಲ್ಲಿ ಇನ್ನೊಂದು ನೆನಪು ಮಾಡ್ಕೊಳ್ಳೋಕೆ ಬಸವರಾಜು ಮೇಗಲಕೇರಿ ಅಂತ, ಬಹುಶಃ ಇವತ್ತು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ ಅನಿಸುತ್ತೆ. ಬಸವರಾಜು ನನಗೆ ಗೊತ್ತಿದ್ದಾಗೆ ರೇಖಾರಾಣಿಯವರ ಸ್ವಲ್ಪ ಹತ್ತಿರದ ಗೆಳೆಯ. ಅವರು ಬೆಂಗಳೂರಿಗೆ ಬಂದಾಗ ಹಳ್ಳಿ ಹುಡುಗ ಅವನನ್ನು ಕರ್ಕೊಂಡು ಬಂದು ಅಲ್ಲೊಂದು ಬಸ್ ಸ್ಟ್ಯಾಂಡ್ನಲ್ಲಿ ಬುಕ್ ಸ್ಟಾಲ್ ಇತ್ತು. ಇದು ಪತ್ರಿಕೋದ್ಯಮಕ್ಕೆ ಸಂಬಂಧಪಡದೇ ಇದ್ರು. ಯಾತಕ್ಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಲಂಕೇಶ್ ಅವರ ಪ್ರೀತಿ ಹಳ್ಳಿಗಾಡಿನ ಮಕ್ಕಳ ಬಗ್ಗೆ ಹೇಗಿರ್ತಿತ್ತು, ಅವನನ್ನು ಪತ್ರಿಕೋದ್ಯಮದಲ್ಲಿ ಹೇಗೆ ಬೆಳೆಸಿದ್ರು ಅಂತ. ಬಸವರಾಜು ಒಬ್ಬ ಆರ್ಡರಿ ಹಳ್ಳಿ ಹುಡುಗ, ಏನೋ ಡಿಗ್ರಿ ಮಾಡ್ಕೊಂಡು ಬಂದ ಚನ್ನರಾಯಪಟ್ಟಣ ಕಡೆಯಿಂದ. ಅವ್ನಿಗೊಂದು ಬುಕ್ ಸ್ಟಾಲ್ ಇತ್ತು ಲಂಕೇಶ್ ಅವ್ರದ್ದು ಬಸ್ ಸ್ಟ್ಯಾಂಡಲ್ಲಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ. ಅಲ್ಲಿ ಅವ್ರನ್ನ ಆರಂಭದ ದಿನಗಳಲ್ಲಿ ಅವನ್ನ ನೋಡ್ತಾಯಿದ್ರು. ಆಮೇಲೆ ಲಂಕೇಶ್ ಅವ್ರ ಜೊತೆಯಲ್ಲಿ ಸ್ವಲ್ಪ ಸತ್ಯಮೂರ್ತಿ ಆನಂದವರು, ಚಂದ್ರಶೇಖರ್ ಅಲ್ಲೂರು ಮತ್ತು ಇವರೆಲ್ಲ ಗೆಳೆಯರೆಲ್ಲ ಬಿಟ್ಟು ಹೋದ್ಮೇಲೆ ಲಂಕೇಶ್ ಪತ್ರಿಕೆಗೆ ಬಸವರಾಜು ಬರ್ತಾನೆ. ಇದು ಲಂಕೇಶ್ ಅವರ ಇನ್ನೊಂದು ಮುಖ. ಇದೆಲ್ಲ ಆದಮೇಲೆ ನಾನು ಮಾತಾಡ್ತೀನಿ. ಬಸವರಾಜು ಲಂಕೇಶ್ ಪತ್ರಿಕೆ ಕೊನೆಯ ದಿನದವರೆಗೆ ಒಬ್ಬ ಆರ್ಡಿನರಿ ಹಳ್ಳಿ ಹುಡುಗ ಒಂದು ಲಂಕೇಶ್ ಪತ್ರಿಕೆಯನ್ನು ಲಂಕೇಶ್ ಇಲ್ಲದೇ ಇದ್ರೂ ಕೂಡ ಮುದ್ರಿಸ್ಬೋದು ಅನ್ನೋಂಥ ಒಂದು ಮಟ್ಟಕ್ಕೆ ಅವ್ರನ್ನ ಬಸವರಾಜ್ ಮೇಗಲಕೇರಿ ಅವ್ರನ್ನ ಬೆಳೆಸಿದ್ರು. ಒಬ್ಬ ಆರ್ಡಿನರಿ ಹಳ್ಳಿ ಹುಡುಗನ. ಇವತ್ತು ಅವರು ಈ ದಿನ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಭಾಳ ಅದ್ಭುತವಾದಂಥ ಬರಹಗಾರ. ಇದೆಲ್ಲ ಎಲ್ಲಿಂದ ಬಂತು ಅಂತಂದರೆ ಲಂಕೇಶ್ ಅವರು ತಮ್ಮ ಪ್ರತಿಭೆ, ತಮ್ಮ ಅನುಭವ, ತಮ್ಮ ಧೈರ್ಯವನ್ನು ಒಬ್ಬ ಹಳ್ಳಿಗಾಡಿನ ಹುಡುಗನಿಗೆ ಕೊಟ್ಟು ಒಬ್ಬ ಅದ್ಭುತವಾದಂಥ ಪತ್ರಕರ್ತನನ್ನಾಗಿ ರೂಪಿಸಿದ್ದು ಬಸವರಾಜ ಮೇಗಲಕೇರಿ ಅಂತ. ಹೀಗೆ ಹಲವಾರು ಪ್ರತಿಭೆಗಳನ್ನು ಬೆಳೆಸಿದ್ದಾರೆ. ನಾನು ಸಮಯದ ಅಭಾವದಿಂದ ನಾನು ಇವರನ್ನೆಲ್ಲ ಗುರುತಿಸೋಕ್ಕಾಗೋದಿಲ್ಲ. ಆಮೇಲೆ ಕನ್ನಡ ಸಿನಿಮಾ ಪತ್ರಿಕೋದ್ಯಮಕ್ಕೆ ಕೂಡ ಲಂಕೇಶ್ ಅವರ ಕೊಡುಗೆ ಭಾಳ ಇದೆ. ಮೂಲತಃ ಲಂಕೇಶ್ ಪತ್ರಿಕೆ ರಾಜಕೀಯ ಪತ್ರಿಕೆ ಆದ್ರೂ ಅದರಲ್ಲಿ ಬದ್ದಿದ್ದಂಥ ಸಿನಿಮಾ ಪತ್ರಿಕೋದ್ಯಮದ ಕೊಡುಗೆ ಭಾಳ ಗಮನಿಸಬೇಕು. ಮೊದಲೆಲ್ಲ ನಮ್ಮಲ್ಲಿ ಮೇನಕಾ, ಚಿತ್ರತಾರ, ರೂಪತಾರ, ಈಗ ಒಂದಷ್ಟು ಕೆಲವೊಂದು 3-4 ಸಿನಿಮಾಕ್ಕೆ ಮೀಸಲಾದಂಥ ಪತ್ರಿಕೆಗಳಿದ್ವು. ಆದರೆ ಲಂಕೇಶ್ ಅವರ ಕೊಡುಗೆ ಸಿನಿಮಾ ಪತ್ರಿಕೋದ್ಯಮಕ್ಕೆ, ನೀವು ಲಂಕೇಶ್ ಅವರ ಹಳೆ ಸಂಚಿಕೆಯನ್ನು ಇದ್ದರೆ ಓದಿಸಿ. ಚಂದ್ರಶೇಖರ್ ಆಲೂರು ಮತ್ತು ಸತ್ಯಮೂರ್ತಿ ಆನಂದ್ ಅವರು ಎಷ್ಟು ಅದ್ಭುತವಾದಂಥ ಒಂದು ಸಿನಿಮಾ ಪತ್ರಿಕೋದ್ಯಮವನ್ನು ಮಾಡ್ತಾಯಿದ್ರು ಅಂತ. ಅದಕ್ಕೆ ಮೂಲತಃ ಲಂಕೇಶ್ ಅವರೇ ಪ್ರೇರಣೆ. ಲಂಕೇಶ್ ಮೂಲತಃ ಸಾಹಿತ್ಯದ ಜೊತೆಗೆ ಸಿನಿಮಾದಲ್ಲೂ ಕೂಡ ಇದ್ದವರು. ಹಾಗಾಗಿ ಅವರಿಗೆ ಸಿನಿಮಾದ ಒಳಹೊರಗಳಲ್ಲಿ ಗೊತ್ತಾಯ್ತದ್ದು. ನನಗೀಗಲೂ ನೆನಪಿದೆ, ಲಂಕೇಶ್ ಅವರು ವಿಮಲಾ ನಾಯ್ಡುಗೆ ಹಂಚಿಕಡ್ಡಿ ಊರ್ವಶಿ ಅಂತ ಒಂದು ಟೈಪ್ ಕೊಟ್ಟಿದ್ರು. ಸೊ ಈ ರೀತಿಯಾಗಿ ಲಂಕೇಶ್ ಅವರು ಭಾಳ ತಮಾಷೆಯಾಗಿರ್ತಿದ್ರು, ತುಂಬ ತಮಾಷೆಯಾಗಿರ್ತಿದ್ರು, ಕಟುವಾಗಿರ್ತಿದ್ರು. ಬಹಳ ವೈವಿಧ್ಯಮಯ ಬದುಕು ಅವ್ರದ್ದು. ಸೊ ಹಾಗಾಗಿ ಸಿನಿಮಾ ಪತ್ರಿಕೋದ್ಯಮಕ್ಕೂ ಕೂಡ ಲಂಕೇಶ್ ಭಾಳ ಅದ್ಭುತವಾದ ಕೊಡುಗೆ ಕೊಟ್ಟಿದ್ದಾರೆ. ಆಮೇಲೆ ಲಂಕೇಶ್ ಅವರ ಅಂಕಣಗಳು ಎಷ್ಟಿದ್ದು ಅಂತಂದರೆ, ನೀಲು ಕೂಡ ಅವರೇ ಬರಿತಾ ಇದ್ದಂಥ ಪತ್ರಿಕೆ. 1-2-3 ಕವನಗಳನ್ನ ಓದ್ತೀನಿ. ಲಂಕೇಶು ಕಾವ್ಯವನ್ನು ಜನಸಾಮಾನ್ಯರಿಗೆ ನೀಲು ಪತ್ರಿಕೆ ಮೂಲಕ, ಕಾಲಂ ಮೂಲಕ ಹೇಗೆ ಅಂತಂದರೆ, ನೀಲು ನನ್ನ ಗೋಳುಗಳನ್ನು ಪೆನ್ನು ಪೇಪರ್ನಲ್ಲಿ ಎಲ್ಲರಿಗೆ ಕೊರದ ಮೇಲೆ ಆಗುಂಬೆಯ ದಟ್ಟಕಾಡಿನ ನೀಲ ಆಕಾಶದಲ್ಲಿ ತಮ್ಮ ಚರಿತ್ರೆ ಬರೆಯುವ ಹಕ್ಕಿಗಳ ಇಂಪು ಕೇಳಿ ಅಸೂಯೆಗೊಂಡೆ ಅಂತ. ನೋಡಿ ಎಷ್ಟು ಅದ್ಭುತವಾಗಿ ಬರೀತಾರೆ. ಆಮೇಲೆ ಇನ್ನೊಂದು, ನೀಲು ಆಕಾಶದಿಂದ ಉದುರಿದಂತೆ ನಟಿಸಲಾರಳು, ಆಕೆಯ ಉಸಿರು ಕೂಡ ಚಿಗುರು ಗರಿಕೆಯೊಂದಿಗೆ ಹೆಣೆದುಕೊಂಡಿದೆ ಅಂತ. ಇನ್ನೊಂದು, ಅವ್ರ ಹಳ್ಳಿಯ ಅದರ ಬಗ್ಗೆ ಚೆನ್ನಾಗಿ ಎಷ್ಟು ಬರೆದಿದ್ದಾರೆ ಅಂದರೆ, ಹಿಕ್ಕೆ ಹಸುಗಳ ಉಸಿರು, ಉಚ್ಚೆ ಹಾಲು, ಹುಲ್ಲಿನ ಕಮರು ಒಟ್ಟುಗೂಡಿದ ವಿಚಿತ್ರ ವಾಸನೆಯನ್ನು ಹೋಲುವ ಸುಗಂಧ ಇನ್ನೊಂದಿಲ್ಲ ಅಂತ. ಒಬ್ಬ ಹಳ್ಳಿಗಾಡಿನ ವ್ಯಕ್ತಿ ಮಾತ್ರ ಊಹೆ ಮಾಡ್ಕೊಳ್ಳುವಂಥ ಒಂದು ಉಪಮೆ. ಸೊ ಹೀಗೆ ಹಲವಾರು. ಮತ್ತು ಮರೆಯುವ ಮುನ್ನ ಅಂತ ಇನ್ನೊಂದು ಬರೀತಾ ಇದ್ರು. ಲಂಕೇಶ್ ಅವ್ರಿಗೆ ಅಂಕಣಗಳು ಬರೀಬೇಕು ಅಂತ ಮನಸ್ಸಿಗೆ ಬಂದರೆ ಅಲ್ಲೇ ಒಂದು ಬರೀತಿದ್ರು. ಮರೆಯುವ ಮುನ್ನ ಹೇಗೆ ಶುರು ಆಯಿತು ಅಂತಂದರೆ, ಟೀಕೆ ಟಿಪ್ಪಣಿ ಎಲ್ಲ ಬರೆದಿದ್ರು, ಪ್ರಿಂಟಿಂಗ್ ಹೋಗಬೇಕು, ಏನೋ ಬರೀಬೇಕು, ತುರ್ತು ಈ ವಾರ ಬರೀಲೇಬೇಕು, ಅಥವಾ ಇದೇನೋ ಈಗ ಈ ವಾರ ನಾನು ಓದುಗರಿಗೆ ತಲುಪಿಸ್ಬೇಕು ಅಂತ ಮರೆಯುವ ಮುನ್ನ ಅಂತ ಒಂದು ಕಾಲಂ ಶುರು ಮಾಡಿದ್ರು. ಎಷ್ಟೋ ಅದೊಂದು 8-9 ಪ್ಯಾರಾಗಳು ಬರೀತಾಯಿದ್ರು. ಅದರಲ್ಲಿ ಬರೀತಾಯಿದ್ರು ಮರೆಯುವ ಮುನ್ನ. ಆಮೇಲೆ ನಿಮ್ಮಿ ಕಾಲಂ ಅಂತ,
ಭಾಳಷ್ಟು ಜನ ಓದುಗರು ನಿಮ್ಮ ಯಾರೋ ಬೇರೆ ಅಂತ ಅಂದ್ಕೊಂಡಿದ್ದಾರೆ. ಲಂಕೇಶ್ ಅವರು ಬರಿತಾ ಇದ್ರು. ಈ ರೀತಿ ಹಲವಾರು ಇಡೀ ಪತ್ರಿಕೆ ತುಂಬ ತುಂಟಾಟ ಅಂತ ಒಂದು ಬರಿತಾ ಇದ್ರು ಅವರು. ಸಣ್ಣ ಸಣ್ಣ ಇದು ಸ್ವಲ್ಪ ಅದು ಅಶ್ಲೀಲ ಅಂತ ಅನಿಸ್ಬೋದು. ಆದರೆ ಲಂಕೇಶ್ ಪತ್ರಿಕೋದ್ಯಮ ಅಂತಂದರೆ ಎಲ್ಲ ರೀತಿಯ ಓದುಗರಿಗೂ ನಾವು ತಲುಪಬೇಕು ಅಂತ ಬ್ಲಿಟ್ಸ್ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು. ಅದರಲ್ಲೂ ಕೂಡ ಈ ರೀತಿಯ ಒಂದು ತುಂಟಾಟದ ಒಂದು ಅಂಕಣ ಇರ್ತಾಯಿತ್ತು. ಸೊ ಹಾಗೆ ಪತ್ರಿಕೆ ಅಂತ ಅಂದರೆ ಎಲ್ಲರಿಗೂ ಬೇಕು ಅನ್ನುವಂಥ ಒಂದು ಇಟ್ಕೊಂಡು ಲಂಕೇಶ್ ಪತ್ರಿಕೆಯನ್ನು ಬೆಳೆಸಿದ್ರು. ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಪತ್ರಿಕೆ ಪ್ರಕಾಶನ ಅಂತ ಶುರು ಮಾಡಿದ್ರು. ನನ್ನ ಪತ್ರಿಕೆಯಲ್ಲಿ ಏನೇನು ಅದ್ಭುತವಾದ ಲೇಖನಗಳು ಬಂದಿದ್ದಾವೆ ಅಥವಾ ನನ್ನ ಓದುಗರಿಗೆ ಏನೇನು ನಾನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪತ್ರಿಕೆಯಲ್ಲಿ ಇದ್ದಂಥ ಲೇಖನಗಳು, ತಮ್ಮ ಪುಸ್ತಕಗಳನ್ನು ಕಡಿಮೆ ಬೆಲೆಯಲ್ಲಿ ಮಾಡಬೇಕು ಅಂತ ಒಂದು ಪತ್ರಿಕೆ ಪ್ರಕಾಶನ ಅಂತ ಮಾಡಿದ್ರು. ಒಂದು ಪುಸ್ತಕೋದ್ಯಮವನ್ನು ಕೂಡ ಪತ್ರಿಕಾ ಕರ್ತರಾಗಿ ಲಂಕೇಶ್ ಬೆಳೆಸಿದ್ರು. ಹೀಗೆ ಹಲವಾರು ರೂಪಗಳಲ್ಲಿ ಬಂದಂಥ ಪತ್ರಿಕೆ ಜನವರಿ 24 ಲಂಕೇಶ್ ಅವರು ತೀರ್ಕೊಂಡು 2000 ಇಸ್ವಿನಲ್ಲಿ ಅಲ್ಲಿಗೆ ಅವಸಾನ ಆಗುತ್ತೆ ಪತ್ರಿಕೆ. ಅಲ್ಲಿವರೆಗೆ 20 ವರ್ಷದಲ್ಲಿ ಕನ್ನಡದ ಬದುಕಿನ ಬಗ್ಗೆ, ಕನ್ನಡದ ಸಾಮಾಜಿಕ ಬದುಕಿನ ಬಗ್ಗೆ, ರಾಜಕೀಯ ಬಗ್ಗೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಲಂಕೇಶ್ ಪತ್ರಿಕೆ ಕೊಟ್ಟಿರುವಂಥ ಕೊಡುಗೆಯನ್ನು ನಾವ್ಯಾರೂ ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ನಾನು ಅದಕ್ಕೆ ಹೇಳಿದ್ದು ನನ್ನ ಭಾಷಣದ ಆರಂಭದಲ್ಲಿ, ಲಂಕೇಶ್ ಪತ್ರಿಕೆ ಒಂದು ವ್ಯಕ್ತಿಯಲ್ಲ ಅಥವಾ ಒಂದು ಸಂಸ್ಥೆ ಅಲ್ಲ, ಒಂದು ಪತ್ರಿಕೆ ಅಲ್ಲ, ಅದೊಂದು ವಿದ್ಯಮಾನ. 20 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದು ವಿದ್ಯಮಾನ ಸಂಭವಿಸ್ತಲ್ಲ, ಅದು ಲಂಕೇಶ್ ಪತ್ರಿಕೆ ಅಂತ ನನ್ನ ಗ್ರಹಿಕೆ.